ಹಾಗೆ ಬೇಲೂರು ಈ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿರುವಂತಹ ಸಿನಿಮಾ ಇದು. ಆದರೆ ಬಹಳ ಮುಖ್ಯವಾಗಿ ಅನಿರೀಕ್ಷಿತ ಅತಿಥಿಗಳು, ಕರೆಯದೆ ಬರುವಂಥ ಅತಿಥಿಗಳು ಅಥವಾ ಹೇಗೋ ಬರ್ತಾರೆ, ಬಂದ ಮೇಲೆ ಅಲ್ಲಿ ಏನು ನಡೆಯುತ್ತೆ, ಕತೆಗೆ ಅವರ ಪಾತ್ರ ಏನು ಅನ್ನೋದನ್ನ ಈ ಸಿನಿಮಾದಲ್ಲಿ ಹೆಣೆಯಲಾಗಿದೆ. ಬಹಳ ಮುಖ್ಯವಾಗಿ ಇದರಲ್ಲಿ ಒಬ್ರು ಹೀರೋ ಹೀರೋಯಿನ್ ಆ ರೀತಿ ಇಲ್ಲ, 6 ಮೇಜರ್ ಕ್ಯಾರೆಕ್ಟರ್ಗಳು ಈ ಕಥೆಯ ಮೂಲಕ ನಮಗೆ ಒಂದಷ್ಟು ಥ್ರಿಲ್ಲಿಂಗ್ ಅನ್ನು ನೀಡ್ತಾ ಹೋಗ್ತಾರೆ. ಬಹಳ ಮುಖ್ಯವಾಗಿ ಮನೋಜ್ ಅಣ್ಣಯ್ಯ ಅವರ ನಿರ್ದೇಶನದಲ್ಲಿ ಈ ಒಂದು ಸಿನಿಮಾ ಬರ್ತಾ ಇದೆ. ಆ್ಯಂಡ್ ಒಂದು ಬಹಳ ಮುಖ್ಯವಾಗಿ ಈ ಸಿನಿಮಾ ತಂಡವನ್ನು ನಾವು ಗಮನಿಸಿದಾಗ ನಮಗೆ ಗೊತ್ತಾಗಿದ್ದೇನೆಂದರೆ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವಂಥ ಒಂದು ಯೂತ್ಸ್, ಹೊಸದಾಗಿ ಯುವಕರ ಗುಂಪೊಂದು ಸೇರಿಕೊಂಡು ಆಲ್ರೆಡಿ ಇವರೆಲ್ಲರೂ ಕೂಡ ಒಂದಷ್ಟು ಶಾರ್ಟ್ ಮೂವೀಸ್, ವೆಬ್ ಸೀರೀಸ್ ಇದರಲ್ಲೆಲ್ಲ ಪಡೆದಿದ್ದಂಥವ್ರು, ಕೆಲವರಿಗೆ ರಂಗಭೂಮಿಯ ಹಿನ್ನೆಲೆ ಇದೆ. ಸೊ ಈ ರೀತಿಯೆಲ್ಲ ಬಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆದಂಥ ಮೈಂಡ್ಸೆಟ್ ಅಂತಂದರೆ ಒಂದು ಹೊಸ ಆಲೋಚನೆ ಇರುತ್ತೆ, ಹೊಸ ಥಾಟ್ಸ್ ಪ್ರೋಸೆಸ್ ಇರುತ್ತೆ ಅವರಿಗೆ ಅಂತ. ಆ ನಂಬಿಕೆಯ ಜೊತೆಗೆ ಈ ಸಿನಿಮಾ ಕಥೆಯನ್ನು ನಮ್ಮ ಪ್ರೊಡ್ಯೂಸರ್ ಆದಂಥ ವಿನೋದ್ ಕುಮಾರ್ ಸರ್ ಅವ್ರ ಹತ್ರ ಹೇಳಿದಾಗ ಯುವಕರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ಅದಕ್ಕೆ ಸುಮ್ಮನೆ ಹೇಳೋದಿಲ್ಲ ಅನ್ನದಾತರು ಅಂತ ಪ್ರೊಡ್ಯೂಸರ್ಗೆ. ಸೊ ಹಾಗಾಗಿ ಅವರ ಪ್ರೊಡಕ್ಷನ್ ಅಲ್ಲಿ ಬರ್ತಾ ಇದೆ. DOP ಆ್ಯಂಡ್ ಎಡಿಟರ್ ಆಗಿ ಎರಿಕ್ ವಿಜಯ್ ಅವರಿದ್ದಾರೆ. ಆ್ಯಂಡ್ ಇನ್ನೊಂದು ಕ್ರೈಮ್ ಥ್ರಿಲ್ಲರ್ ಅಂತ ಸಿನಿಮಾ ಅಂತ ಬಂದಾಗ ಅದಕ್ಕೆ ಹಾಡನ್ನ ಬರೆಯೋದಿರ್ಬೋದು, ನಿರ್ದೇಶನ ಮಾಡೋದಿರ್ಬೋದು ಬಹಳ ಚಾಲೆಂಜಿಂಗ್ ಆದಂತಹ ಕೆಲಸ. ಈ ನಿಟ್ಟಿನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸ್ವಾಮಿನಾಥನ್ ಆರ್ಕೆ ಅವರು ನಮ್ಮ ಜೊತೆಗಿರ್ತಾರೆ. ಹಾಗೆ ಆಕ್ಷನ್ ಇದರಲ್ಲಿ ಶ್ರೀರಾಮ್ ಅವರ ಆಕ್ಷನ್ ಇದೆ. ಜೊತೆಗೆ ನಾನು ಮೊದಲೇ ಹೇಳಿದೆ 6 ಮೇಜರ್ ಕ್ಯಾರೆಕ್ಟರ್ಗಳು ಈ ಒಂದು ಕಥೆಯಲ್ಲಿ ಇರ್ತಾರೆ ಅಂತ. ವಿವೇಕ್ ಸಿಂಹ ಅವರು, ಮೈತ್ರಿ ಜಗ್ಗಿ, ಸಂಪ್ರತಿ ಆಳ್ವಾ, ಹಾಗೆ ಹರಿತಾಶ, ದೈವಿಕ್ ನಾಗ್, ದಯಾ ಪಲ್ಲವಿಗೆರೆ, ಹಾಗೆ ಶ್ರೀದತ್ತ. ಅನಿರೀಕ್ಷಿತ ಅತಿಥಿಗಳು ಒಂದು ನನಗೆ ವಿಭಿನ್ನವಾದ ಸಿನಿಮಾ. ಇದು ಆ್ಯಕ್ಚುಲಿ ನನ್ನ ಫಸ್ಟ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳಬೇಕು. ಸ್ಕೋರ್ ಆಗಲಿ, ಇದು ಹಾಡುಗಳಾಗಲಿ ತುಂಬ ಮನೋಜ್ ಅವರು ಮತ್ತು ವಿನೋದ್ ಸರ್ ಒಂದು ಪ್ಯಾಷನ್ ಇಟ್ಕೊಂಡು ನನ್ನ ಸ್ಟುಡಿಯೋಗೆ ಬಂದರು. ಈ ಥರ ಸಾಂಗ್ಸು, ಈ ಥರ ಸ್ಟೈಲ್, ಈ ಥರ ಶೈಲಿ ಸಂಗೀತ ಬೇಕು ಅಂತ. ಸೊ ಅದಕ್ಕೆ ಸಾಥ್ ನೀಡಿದ್ದು ನಮ್ಮ ವಿನೋದ್ ಸರ್. ಏನು ತೊಂದರೆ ಇಲ್ಲ, ನೀವು ಏನು ಬೇಕು ಕೇಳಿ ಮಾಡ್ಕೊಡ್ತೀನಿ ಅಂತಂದರು. ಹಾಗೆ ಮನೋಜ್ ಅವರು ನನಗೆ ಫುಲ್ ಫ್ರೀಡಮ್ ಕೊಟ್ಟು ಹಾಡುಗಳನ್ನ ನಿಮ್ಮ ಶೈಲಿ ಮಾಡಿ ಅದನ್ನು ಮುಂದೆ ತೊಗೊಂಡೋಗೋಣ ಅಂತ ಹೇಳಿದ್ರು. ಅದೇ ಥರ ಸಿನಿಮಾಲಿರುವ ಎಲ್ಲ ಕ್ಯಾಸ್ಟು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನನಗೆ ಕೆಲಸ ಮಾಡಿದಂಥ ಸಿಂಗರ್ಗಳು, ಈಗಾಗಲೇ ಲವ್ ಸಾಂಗ್ ರಿಲೀಸ್ ಆಗಿದೆ, ಅದಕ್ಕೆ ಹಾಡಿದಂಥ ರಜತ್ ಹೆಗಡೆ ಅವರು, ಹರ್ಷಿಕಾ ದೇವನಾಥ್ ಅವರು ತುಂಬ ಚೆನ್ನಾಗಿ ಹಾಡ್ಕೊಟ್ರು. ಅದೇ ಥರ ಮಿಕ್ಸಿಂಗ್ ನವೀನ್ ಬಿ ಆರ್ ಅವರು ಎಲ್ಲ ಸಾಂಗ್ಸು ಮಿಕ್ಸ್ ಮಾಡಿದ್ದಾರೆ. ಮತ್ತು ಈ ಸಾಂಗು ಸಿರಿಕಟ್ಟೆ ಅವರು ಹಾಡಿದ್ದಾರೆ. ಮತ್ತು ಇನ್ನೊಂದು ಸಾಂಗ್ ಇದೆ, ಅದು ಸಿರಿಕಟ್ಟೆ ಹಾಡಿರೋದು. ಅದು ಬಿಟ್ಟು ಇನ್ನೊಂದು ತುಂಬ ಡಿಫ್ರೆಂಟಾಗಿ ಮಾಡಿದೆ ಒಂದು ಟ್ರ್ಯಾಕು, ಅದು ಸಿನಿಮಾಲಿ ಅಲ್ಲಲ್ಲಿ ಬರ್ತಾ ಹೋಗುತ್ತೆ. ಅದನ್ನು ಕಾರ್ತಿಕ್ ಚೆನ್ನೋಜಿರಾವ್ ಅವರು ಮಾಡಿದ್ದಾರೆ. ಹಾಗೆ ಇನ್ನು ಇದಕ್ಕೆ ತಾಂತ್ರಿಕ ವರ್ಗ ಅಂತ ಬಂದಾಗ ಮ್ಯೂಸಿಕ್ಗೆ ಜ್ಯೋತ್ಸ್ನಾ ಶ್ರೀಕಾಂತ್ ಅವರು ಸ್ಟ್ರಿಂಗ್ಸ್ ಮಾಡಿಕೊಟ್ರು, ಅಜಿತ್ KP ಅವರು ಅರೇಂಜ್ಮೆಂಟ್ಸ್ ಮಾಡಿಕೊಟ್ರು. ಈ ಸಾಂಗ್ಗಳು ಇನ್ನು ಮುಂದೆ ಹೋಗ್ತಾ ರಿಲೀಸ್ ಆಗುತ್ತೆ. ಹಾಗೆ ಥಿಯೇಟ್ರಲ್ಲೇ ಬಂದು ಸಿನಿಮಾ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿರಿಕಟ್ಟೆ. ಬಂದಿರುವ ಮಾಧ್ಯಮ ವರ್ಗದವರೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರ. ಈಗಾಗಲೇ ನೀವು ಹಾಡನ್ನ ಕೇಳಿರ್ತೀರಾ, ಹೇಗೆ ಅನಿಸ್ತು ಅಂತ ಕೇಳಬಹುದಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಚಿತ್ರದಲ್ಲಿ 2 ಹಾಡುಗಳನ್ನು ಹಾಡಿದ್ದೀನಿ. ಇದಕ್ಕಿಂತ ಮುಂಚೆ ನನ್ನ ಬಗ್ಗೆ ಹೇಳ್ಕೋಬೇಕು ಅಂದರೆ, ನಾನು ಆಮ್ ಅ ವೋಕಲಿಸ್ಟ್, ಆಮ್ ಅ ಕರ್ನಾಟಿಕ್ ಮ್ಯೂಸಿಷಿಯನ್, ನಾನು ಮ್ಯೂಸಿಕ್ ಎಜುಕೇಟರ್ ಕೂಡ. ಹಾಗೆ ಧನ್ಯಾಸಿ ಸ್ಕೂಲ್ ಆಫ್ ಮ್ಯೂಸಿಕ್ ಅನ್ನು ಫೌಂಡ್ ಮಾಡಿದ್ದೀನಿ ನಾನು. ಇದರ ಹಿಂದೆ ಹೆಜ್ಜಾರು ಅನ್ನೋ ಚಿತ್ರಕ್ಕೆ ಹಾಗೂ ಮಾಮ್ ದ ಯಂಗ್ ಅನ್ನೋ ಚಿತ್ರಕ್ಕೂ ನಾನು ಸಂಗೀತವನ್ನು ಹಾಡಿದ್ದೇನೆ. ಇಂದಿನ ಚಿತ್ರ ಅನಿರೀಕ್ಷಿತ ಅತಿಥಿಗಳು, ಈ ಚಿತ್ರದಲ್ಲಿ 2 ಹಾಡು ಹಾಡಿದ್ದೀನಿ. 2 ವಿಭಿನ್ನವಾಗಿರುವಂತಹ ಸ್ಟೈಲ್ ಮತ್ತು ಜಾನರ್ ಇರುವಂತಹ ಹಾಡುಗಳು. ಮೊದಲಿಗೆ ನಮ್ಮ ಡೈರೆಕ್ಟರ್ ಆದಂತಹ ಮನೋಜ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನನ್ನು ಇದೇ ಥರ ಈ ವಿಧವಾಗಿರುವಂತಹ ಶೈಲಿಯಲ್ಲಿ ನೀವು ಹಾಡಲೇಬೇಕು, ಇದೇ ನಮ್ಮ ಚಿತ್ರದ ಡಿಮ್ಯಾಂಡ್ ಇದೆ ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೊಟ್ಟು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮನೋಜ್ ಅವರಿಗೆ ತುಂಬ ಧನ್ಯವಾದ. ಹಾಗೆ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ವೆರಿ ಕೈಂಡ್ ಹಾರ್ಟೆಡ್ ಆ್ಯಂಡ್ ವೆರಿ ಜಾವಿಯಲ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿಂಗ್ ನಮ್ಮ ವಿನೋದ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಮತ್ತು ಈ ಹಾಡು ಮತ್ತು ಇನ್ನೊಂದು ಹಾಡು 2 ನೀವು ಕೇಳಿರೋ ಹಾಗೆ ಬಹಳ ವಿಭಿನ್ನವಾಗಿರುವಂತಹ ಕನ್ನಡ ಚಿತ್ರಕ್ಕೆ ಮಾಡಿರುವಂತಹ ಹಾಡುಗಳು. ಸೊ ಐ ಆಮ್ ಈಕ್ವಲಿ ಎಕ್ಸೈಟೆಡ್ ಆ್ಯಸ್ ಅ ಲಿಸನರ್ ಆ್ಯಂಡ್ ಆ್ಯಸ್ ಅ
ವ್ಯೂವರ್ ಮೈಸೆಲ್ಫ್. ಹಾಗೆ ನಮ್ಮ ಸಂಗೀತ ನಿರ್ದೇಶಕರಾದಂತಹ ಸ್ವಾಮಿನಾಥನ್ ಆರ್ಕೆ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎರಡೂ ವಿಭಿನ್ನವಾಗಿರುವಂಥ ಹಾಡು. ನನಗೆ ಇಂಥ ಹಾಡುಗಳು ಹಾಡಬೇಕು ಅಂತ ಐ ವಾಸ್ ವೆರಿ ಆಂಬಿಷಿಯಸ್ ಟು ಸಿಂಗ್ ದೀಸ್ ಕೈಂಡ್ ಆಫ್ ಸಾಂಗ್ಸ್ ಇನ್ ಡಿಫ್ರೆಂಟ್ ಜಾನರ್ಸ್. ಆದ್ದರಿಂದ ಇದನ್ನು ಗುರುತಿಸಿ ನನಗೆ ಅವಕಾಶವನ್ನು ಕೊಟ್ಟು ನನಗೆ ಹುರಿದುಂಬಿಸಿ ಹಾಡಿ ಆಗತ್ತೆ ಅಂತ, ಯಾಕೆಂದರೆ ಎರಡೂ ಇಟ್ ಇಸ್ ನಾಟ್ ಅ ನಾರ್ಮಲ್ ವೋಕಲ್ಸ್ ದಟ್ ಹ್ಯಾವ್ ಯೂಸ್ಡ್. ಸಾಧಾರಣವಾಗಿ ಮಾತಾಡೋದು ಅಥವಾ ಸಾಧಾರಣವಾಗಿ ಹಾಡುವಂತಹ ಕಂಠ ಇದಕ್ಕೆ ನಾವು ಉಪಯೋಗಿಸ್ತಾನೆ ಇಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಟು ಕ್ರಿಯೇಟ್ ದಟ್ ಟೆಕ್ಸ್ಚರ್, ಮತ್ತು ಅದೇ ಒಂದು ಟೆಕ್ಸ್ಚರ್ನ ನಾವು ಇಡೀ ಹಾಡಲ್ಲಿ ತಗೊಂಡು ಹೋಗಿ ಅದಕ್ಕೆ ಬೇಕಾಗಿರುವಂತಹ ಭಾವವನ್ನು ನಾವು ಕೊಡಬೇಕಾಗತ್ತೆ. ಅದೆಲ್ಲದಕ್ಕೂ ಈಸಿಯಾಗಿ ಬರುವಂತಹ ಕೆಲಸ ಅಲ್ಲ. ವಿತ್ ಅ ಪ್ರಾಪರ್ ಡೈರೆಕ್ಷನ್ ಆ್ಯಂಡ್ ಅ ಪ್ರಾಪರ್ ಡೈರೆಕ್ಟರ್ ಓನ್ಲಿ ದಿಸ್ ಕೈಂಡ್ ಆಫ್ ಮ್ಯೂಸಿಕ್ ವಿಲ್ ಕಮ್ ಅಪ್. ಆದ್ದರಿಂದ ನಮ್ಮ ಡೈನಮಿಕ್ ಮ್ಯೂಸಿಕ್ ಡೈರೆಕ್ಟರ್ ಆದ ಸ್ವಾಮಿನಾಥನ್ ಅವರಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಚಿತ್ರ ಬಿಡುಗಡೆ ಆದಾಗ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಬೇಕು ಅಂತ ಐ ರಿಕ್ವೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಕ್ವಶನ್ ಇದೆ. ಹಾಡಲ್ಲಿದೆ ಸರ್. ಹೌದೌದು, ಇನ್ನೊಂದು ಹಾಡಿದೆ ಸಂಪೂರ್ಣ ಕರ್ನಾಟಕ ರಾಗದ ಮೇಲೆ ಹೋಗುತ್ತೆ. ಇನ್ನೊಂದು ಹಾಡು ಕೀರ್ವಾಣಿ ರಾಗದಲ್ಲೇ ಹೋಗುತ್ತೆ. ಫುಲ್ ಹಾಡಿದೆ, ಒಂದು 5 ನಿಮಿಷದ ಹಾಡಿದೆ, ತುಂಬ ಚೆನ್ನಾಗಿದೆ. ಒಟ್ಟು 4 ಹಾಡಿದೆ ಸರ್. ರಜತ್ ಹೆಗಡೆ ಮತ್ತು ಆಶಿಕಾ ದೇವನಾಥ್ ಅವರು ಹಾಡಿದ್ದಾರೆ. ಅದು ಆಲ್ರೆಡಿ ರಿಲೀಸ್ ಆಗಿದೆ. ಅದು ಬಿಟ್ಟು ಇವರು 2 ಹಾಡು ಹಾಡಿದ್ದಾರೆ. ಅದು ಬಿಟ್ಟು ಕಾರ್ತಿಕ್ ಕೆನರ್ಜಿ ರಾವ್ ಅಂತ ಹೋಗಿದ್ದಾರೆ, ಅವ್ರು ಹಾಡಿದ್ದಾರೆ. ಇದೊಂದು ಮತ್ತೆ ಬಿಟ್ ಸಾಂಗ್ ಒಂದಿದೆ, ಅದು ಬಿಟ್ಟರೆ ಮಿಕ್ಕಿದ್ರೆ ಕನ್ನಡ. ಇನ್ನೊಂದು 2-3 ಕನ್ನಡ. ಇಷ್ಟು ಚಂದ ಕನ್ನಡ ಮಾತಾಡ್ತೀರಾ. ಅಲ್ಲಿ ನೀವು ಹೇಳಿರೋ ಹಾಗೆ ಅಲ್ಲಿ ಬೇರೆದೇ ಆಕ್ಸೆಂಟನ್ನ ಅದು ಬಯಸುತ್ತೆ, ಕೇಳುತ್ತೆ. ಸೊ ನಮಗೋಸ್ಕರ ಇಫ್ ಪಾಸಿಬಲ್ ಒಂದು ಲೈನ್ ಏನಾದರೂ ಹಾಡಬಹುದಾ ಅಥವಾ ಅಟ್ ದ ಎಂಡಲ್ಲಿ ಹಾಡ್ತೀರಾ? ಇವಾಗ ಓಕೆನಾ? ಆ್ಯಕ್ಚುಲಿ ರೆಕಾರ್ಡ್ ಮಾಡಿರೋದು ತುಂಬ ಓಕೆ, ಎಂಡ್ ಡಿಫ್ರೆನ್ಸ್ ಬರುತ್ತೆ. ಓಕೆ, ನೋ ಪ್ರಾಬ್ಲಮ್. ಬಟ್ ಏನಂತಂದ್ರೆ ಅವರು ಮುಖದಲ್ಲಿ ಒಂದು ಆಶ್ಚರ್ಯ, ಎಲ್ಲ ಸರ್ಪ್ರೈಸ್ ಕಾಣಿಸ್ತಿತ್ತು. ಏನು ಇಷ್ಟೊಂದು ರೆಸ್ಪೆಕ್ಟ್. ರೆಡಿ ಇದ್ದಾರೆ. ರೆಡಿ ಇದ್ದೀರಾ ನೀವು? ಹಾಡ್ತೀರಾ? ನೋ ಪ್ರಾಬ್ಲಮ್, ಪ್ಲೀಸ್ ಗೋ ಅಹೆಡ್. You came like a rain, the clear blue sky. No one inside knows the reason why. I had the doors locked, the lights low, like the fire in the glow. That's the reason I could go. You could never come and go. Your unexpected kiss, 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 walking all over my nest, nest, nest. ಬ್ಯೂಟಿಫುಲ್, ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಕೊಟ್ಟಂತ ಗೌರವವನ್ನು ನೋಡಿ ಅವರಿಗೆ ಬೆವರ್ತಾ ಇದ್ದಾರೆ. ರೆಸ್ಪೆಕ್ಟ್ ಯಾವಾಗಲೂ ಕೊಡ್ತಾ ಇದ್ದೀರಾ. ಪ್ರೀತಿ. ಒಂದು ಫೋಟೋ ಇಬ್ರು ಜೊತೆ. ಥ್ಯಾಂಕ್ ಯು. ಎಸ್, ನಮ್ಮ ಮನಸ್ಸು ವೆಡ್ಡಿಂಗ್ ಫೋಟೋ ಶೂಟಲ್ಲೂ ಎಕ್ಸ್ಪರ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಲ್ರೆಡಿ ನಿಮ್ಮ ಧ್ವನಿ ನಮ್ಮೆಲ್ಲರಿಗೂ ಅರ್ಥವಾಗಿದೆ. ಬಟ್ ಕ್ರೈಮ್ ಥ್ರಿಲ್ಲರ್ ಅಂತ ಬಂದಾಗ ಈ ಸಿನಿಮಾದ ಹಾಡಿನ ಆಪರ್ಚುನಿಟಿ ಬಂದಿದ್ದು ಹೇಗೆ ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಕ್ರೈಮ್ ಥ್ರಿಲ್ಲರ್ ಅಂತಾರೆ, ಬಟ್ ನೋಡಿದ್ರೆ ಎಷ್ಟು ಮುದ್ದು ಮುದ್ದಾಗಿದೆ ಹಾಡು. ಸೊ ಅದೇ ಮನೋಜ್ ಸರ್ ನಿಮಗೂ ಟ್ವಿಸ್ಟ್ ಕೊಟ್ಟಿದ್ದಾರೆ ಅವರು. ಟ್ವಿಸ್ಟ್ ಕೊಟ್ಟಿದ್ದಾರೆ. ಫುಲ್ ಕಾತುರ ಆಗ್ತಿದೆ, ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ, ಯಾವಾಗ ನೋಡೋದು ಅಂತ. ನಾನಂತೂ ಕಾಯ್ತಾ ಇದ್ದೀನಿ. ಸೆಪ್ಟೆಂಬರ್ 18 ಅಲ್ವಾ ಆಗ್ತಿರೋದು. ಸೊ ಮೊದಲನೇದಾಗಿ ಕೆಲವರಿಗೆ ಧನ್ಯವಾದಗಳನ್ನ ಹೇಳ್ಕೊಕ್ಕೆ ಇಷ್ಟಪಡ್ತೀನಿ. ಸ್ವಾಮಿನಾಥನ್ ಸರ್, ಥ್ಯಾಂಕ್ ಯು ಸೋ ಮಚ್ ನನ್ನ ವಾಯ್ಸ್ನ ಸೆಲೆಕ್ಟ್ ಮಾಡಿದ್ದಕ್ಕೆ. ಅದ್ಭುತವಾದಂಥ ಗೀತೆಗೆ. ಆ್ಯಂಡ್ ಮನೋಜ್ ಸರ್, ನಮ್ಮ ಡೈರೆಕ್ಟರ್ ಹಾಗೂ ಸಾಹಿತ್ಯನ ನೀವು ಬರ್ತಿದ್ದೀರಾ. ವೆರಿ ಬ್ಯೂಟಿಫುಲ್ ಲಿರಿಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಡೋಕ್ಕೆ ಅಷ್ಟು ಇಂಪಾಗಿತ್ತು ಹಾಡೋಕ್ಕೆ. ಸೊ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ವಿನೋದ್ ಕುಮಾರ್ ಸರ್, ಏಜೆಂಟ್ ಪ್ರೊಡಕ್ಷನ್ಸ್, ಆ್ಯಂಡ್ ವಿವೇಕ್ ಸಿಂಹ ಸರ್. ನೀವೇ ಫಸ್ಟ್ ಅಪ್ರೋಚ್ ಮಾಡಿದ್ದು, ಇವರೇ ಅಪ್ರೋಚ್ ಮಾಡಿದ್ದು ಫಸ್ಟು, ಹೀಗೆ ನಮ್ಮ ಸಿನಿಮಾದಲ್ಲಿ ಹಾಡು ಹಾಡಬೇಕು ಅಂತ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಅದೇ ಫಸ್ಟು ಹಾಡು ನೋಡಿದಾಗ ಇಷ್ಟು ಮುದ್ದು ಮುದ್ದಾಗಿತ್ತು. ಆಮೇಲೆ ನೋಡಿದ್ರೆ ವಿವೇಕ್ ಸಿಂಹ ಅವ್ರದ್ದು ಸರ್ದು ಫಸ್ಟ್ ಲುಕ್ ಬರ್ತಾ ಇದೆ. ಆಮೇಲೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನನಗಂತೂ ಫುಲ್ ಶಾಕ್. ಏನಪ್ಪ ಇದು, ಈ ಕಡೆ ನೋಡಿದ್ರೆ ಹೆಂಗೆ, ಆ ಕಡೆ ನೋಡಿದ್ರೆ ಹಂಗೆ ಅಂತ. ಆ್ಯಂಡ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್
ನಾನು ನಮ್ಮ ತಾಯಿ ಸಿ ಆರ್ ಗೋಬಿ ಅವರು ಜಸ್ಟ್ ಮ್ಯಾರಿಡ್ ಅಂತ ಒಂದು ಚಿತ್ರ ನಿರ್ದೇಶನ ಮಾಡಿದರು. ಅದಕ್ಕೆ ನಾನು ಸುಧಾಕರ್ ಭಂಡಾರಿ ಅವರು ಹಾಗೂ ನಮ್ಮ ತಂದೆ ದೇವನಾಥನ್ ಅವರು ಇಲ್ಲಿದ್ದಾರೆ. ಸೊ ನಾವು 3 ಜನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಆಗಿ ವರ್ಕ್ ಮಾಡಿದ್ವಿ. ಸೊ ಆ ಸಿನಿಮಾದಲ್ಲಿ ಇವರು ಒಂದು ಪ್ರಾಮಿನೆಂಟ್ ರೋಲ್ ಪ್ಲೇ ಮಾಡಿದರು. ಸೊ ಅಲ್ಲಿಂದ ಶುರುವಾಗಿದ್ದು ನಮ್ಮ ಜರ್ನಿ. ಸೊ ಹ್ಯಾಪಿ ದಟ್ ಇಟ್ಸ್ ಕಮ್ ಸೋ ಫಾರ್ ಆ್ಯಂಡ್ ವೆರಿ ಹ್ಯಾಪಿ ಫಾರ್ ಯು ಆ್ಯಂಡ್ ಮೈತ್ರಿ ಜರ್ನಿ ಸರ್. ನಿಮ್ಮ ರೀಲ್ ನೋಡಿದ್ದೆ ಇನ್ಸ್ಟಾದಲ್ಲಿ ಮೊನ್ನೆ, ತುಂಬ ಚೆನ್ನಾಗಿತ್ತು, ತುಂಬ ಇನ್ಸ್ಪೈರಿಂಗ್ ಆಗಿತ್ತು. ರಿಯಲಿ ವೆರಿ ಹ್ಯಾಪಿ ಫಾರ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಇಂಥ ಟೀಮ್ನೊಂದಿಗೆ ಮತ್ತೆ ವರ್ಕ್ ಮಾಡೋಣ ಅಂತ ಅನಿಸುತ್ತೆ. ಅಷ್ಟೊಂದು ಬ್ಯೂಟಿಫುಲ್ ಟೀಮ್ ದಿಸ್ ಇಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಕೇಳಿದ್ರೆ ಯಾವ ಸಾಂಗ್ ಹಾಡಿದೀರ ಅಂತ, ನೀ ಬಂದ ಕಡೆಗೆ ಅಂತ ಸರ್ ಒಂದು ಕ್ಯೂಟ್ ಸಾಂಗ್ ಹಾಡಿದೀರಿ ಅಂತ ಹೇಳಬೇಕು. ಬಟ್ ದ ಸಾಂಗ್ ಇಸ್ ವೆರಿ ಕ್ಯೂಟ್ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿ ಪಿಕ್ಚರೈಸ್ ಮಾಡಿರೋದು ಕೂಡ. ಆ್ಯಂಡ್ ಸ್ವಲ್ಪ ಯುನೀಕ್ ಆಗಿದೆ ಸಾಂಗು. ವೆರಿ ಕನ್ವೆನ್ಷನಲ್ ವೇದಲ್ಲಿ ಹೋಗಲ್ಲ. ಆ್ಯಂಡ್ ಚಾಯ್ಸ್ ಆಫ್ ವೋಕಲಿಸ್ಟ್ ಆಲ್ಸೋ ನಾನು ಅವಾಗ ಅದೇ ಡಿಸ್ಕಸ್ ಮಾಡ್ತಾ ಇದ್ವಿ. ಅವರ ಆಕ್ಟೇವಲ್ ಹೆಂಗೆ ಬರುತ್ತೆ ಆ್ಯಂಡ್ ನನ್ನ ಆಕ್ಟೇವಲ್ ಹೆಂಗೆ ಬರುತ್ತೆ ಅದನ್ನ ಮಿಕ್ಸ್ ಮಾಡಿ ದ ಸಾಂಗ್ ಈಸ್ ಆಲ್ವೇಸ್ ಫ್ಲೋಯಿಂಗ್. ಸೊ ಕನ್ನಡದಲ್ಲಿ ಇಂಥ ಎಕ್ಸ್ಪೆರಿಮೆಂಟ್ಸ್ ಆಗೋದು ಇಟ್ಸ್ ವೆರಿ ಗುಡ್ ಥಿಂಗ್. ಆ್ಯಂಡ್ ಇಂಥ ಎಕ್ಸ್ಪೆರಿಮೆಂಟ್ಸಲ್ಲಿ ನಾನು ಭಾಗಿಯಾಗೋದು ಇಟ್ಸ್ ಮಚ್ ಬೆಟರ್ ಥಿಂಗ್ ಫಾರ್ ಮೀ. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಥಿಂಗ್. ಆ್ಯಂಡ್ ಪ್ರೊಡ್ಯೂಸರ್ಸ್ ತುಂಬಾ ಒಳ್ಳೆ ಜನ. ಆ್ಯಕ್ಚುಲಿ ನಾನು ರೆಕಾರ್ಡಿಂಗ್ ಬಂದಾಗ ಎಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ನೋಡಿಕೊಂಡು ಆ್ಯಂಡ್ ಐ ಆಮ್ ರಿಯಲಿ glad that I'm part of the whole team. And Manas sir, really all the best to the movie. I'm really glad. Thank you for choosing me. And Vivek Gaure, ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಮೋಷನ್ ಪೋಸ್ಟರ್. ಆ್ಯಂಡ್ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್. ಇಂಥ ಒಳ್ಳೆ ಒಂದು ಯುನೀಕ್ ಲುಕ್ಕಿಂಗ್ ಅಂದರೆ ಸ್ವಲ್ಪ ಮೋಷನ್ ಪೋಸ್ಟರ್ ನೋಡಿದಾಗ ಕೂಡ, ಈ ಸಾಂಗ್ ನೋಡಿದಾಗ ಕೂಡ ಇಟ್ ಈಸ್ ವೆರಿ ಎವಿಡೆಂಟ್ ದಟ್ ಮೂವಿಯಲ್ಲಿ ತುಂಬ ವಿಷಯಗಳಿದೆ ಅಂತ. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದ ಟೀಮ್. ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ಲ ನನ್ನ ಮಾಧ್ಯಮ ಅತಿಥಿಗಳಿಗೆ ಸ್ವಾಗತ, ನಮಸ್ಕಾರ. ನಾನು ಬಿ ವಿನೋದ್ ಕುಮಾರ್, ನಿರೀಕ್ಷಿತ ಅತಿಥಿಗಳು ಸಿನಿಮಾದ ನಿರ್ಮಾಪಕ. ನಾನು ಇಂಡಸ್ಟ್ರಿಗೆ ಬಂದು ಒಂದು 10 ವರ್ಷ ಆಯಿತು. ನಾನು ಅಸಿಸ್ಟೆಂಟ್ ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಮಾಡಿಕೊಂಡು ಒಂದಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೆ. ನನಗೆ ಜಗ್ಗಿ ತುಂಬ ಪರಿಚಯ. ಅವರ ಒಂದು ಫೋನ್ ಕಾಲ್ಗೆ ನಾನು ಸರಿ ಭೇಟಿ ಆದೆ. ಇಡೀ ಟೀಮ್ನ ನಾನು ಭೇಟಿ ಆದಾಗ ನನಗೆ ನಿಜವಾಗ್ಲೂ ತುಂಬ ಥ್ರಿಲ್ ಆಯಿತು. ನನಗೆ ಅಂದರೆ ತುಂಬ ಒಂದು ಒಳ್ಳೆ ರೀತಿಯ ಕತೆ ಮಾಡಿಕೊಂಡು ಒಳ್ಳೆ ರೀತಿಯ ಒಂದು ಸಿನಿಮಾ ಮಾಡೋಕ್ಕೆ ಇವರು ಸೂಪರ್ ಟೀಮ್ ಅಂತ. ನನಗೂ ಅದೊಂದು ಪ್ಯಾಷನ್ ಇತ್ತು, ಒಂದು ಸಿನಿಮಾ ಮಾಡಬೇಕು ಅಂತ. ಅಂದರೆ ನಾನು ಹುಡುಕ್ತಾ ಇದ್ದೆ ಒಂದು ಒಳ್ಳೆ ಟೀಮ್ ಸಿಗಲಿ ಆಗಲಿ ಅಂತ. ಸೊ ನಾನು ಮನೋಜ್ ಅಣ್ಣೆ ಅವ್ರನ್ನ ಭೇಟಿ ಆದಾಗ ನನಗೆ ಅದೇ ಅನಿಸಿದ್ದೆ, ಈ ಸೂಪರ್, ಈ ಮನುಷ್ಯ ಸಖತ್ ಒಳ್ಳೆ ಟ್ಯಾಲೆಂಟ್ ಇದೆ ಅಂತ. ಜಗ್ಗಿ ಅವರು ಹಂಗೆ ಪರಿಚಯ ಇದ್ದಿದ್ದರಿಂದ ಸಿನಿಮಾ ಅವ್ರ ಪರಿಚಯ ಆಯಿತು. ಅವ್ರ ಪರಿಚಯ ಆದ್ಮೇಲಂತೂ ಇನ್ನೂ ನನಗೆ ಅದೊಂಥರ ಎನರ್ಜಿ ಬಂತು, ನನಗೆ ಎನರ್ಜಿ. ಸೊ ಚೆನ್ನಾಗಾಯಿತು. ಇಡೀ ಸಿನಿಮಾ ನಾವು ಸಕಲೇಶ್ಪುರದಲ್ಲಿ ಶೂಟ್ ಮಾಡಿದ್ವಿ. ಬ್ಯೂಟಿಫುಲ್ ಮೆಮೊರಿ. ಆಮೇಲೆ ನಮ್ಮ ಎರಿಕ್ ಅವರು, ಇಡೀ ಟೀಮ್ ತುಂಬ ಚೆನ್ನಾಗಿ, ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ನನಗೆ ಈಗ ಒಂದು ರಿಕ್ವೆಸ್ಟ್ ಏನಂದರೆ, ಈಗ ನಾವು ನಮ್ಮ ಎಲ್ಲ ಕೆಲಸಗಳನ್ನ ಮುಗಿಸಿದ್ದೀವಿ. ನನಗೀಗ ಮಾಧ್ಯಮ ಮಿತ್ರರ ಎಲ್ಲ ಸಹಕಾರ ನನಗೆ ಬೇಕು. ಸೊ ದಯವಿಟ್ಟು ಸಿನಿಮಾನ ಸಪೋರ್ಟ್ ಮಾಡಿ, ಸಿನಿಮಾಗೆ ಒಳ್ಳೆ ರೀತಿಯ ಒಂದು ಸಪೋರ್ಟ್ ಕೊಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಸೆನ್ಸರ್ ಪ್ರಾಬ್ಲಮ್ ಆಯಿತು. ಬಟ್ ಆದರೂ ಅವ್ರು ಏನು ನಮಗೆ ಒಂದಷ್ಟು ವಿಚಾರಗಳು ಹೇಳಿದ್ರು, ಕಟ್ಸ್ ಹೇಳಿದ್ರು, ಅದನ್ನೆಲ್ಲ ಕಟ್ ಮಾಡಿ ಮತ್ತೆ ಅವ್ರಿಗೆ ನಾವು ಇಲ್ಲೇ ಸೆನ್ಸರ್ ಆಗಿದೆ. ಇಲ್ಲ ಇಲ್ಲ ಸರ್, ಇಲ್ಲ ಅದು ಕತೆ ಆ ಥರ ಇರೋದ್ರಿಂದ ಒಂದಷ್ಟು ವಿಷಯಗಳದ್ರಾಗಿದೆ. ಅಂದರೆ ನಾವು ರಿಯಾಲಿಟಿ ಹೇಳಕ್ ಹೋಗೋವಾಗ ಸರ್,
ನಾವು ಅದನ್ನು ಏನು ಆ್ಯಕ್ಚುಲಿ ಅಥವಾ ಏನು ರಿಯಾಲಿಟಿಗಳು ನಾವು ಏನು ತೋರ್ಸಕ್ಕೆ ಹೋಗ್ತೀವಿ ಅದು ಹಂಗೆ ಇಟ್ಟರೆ ಅದು ಜನಕ್ಕೆ ಇಂಪ್ಯಾಕ್ಟ್ ಆಗೋದು. ಸೊ ಆ ಕಾರಣಕ್ಕೆ ಅದೊಂದು ಸ್ವಲ್ಪ ಹೀಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಗೊತ್ತಿರೋ ಹಾಗೆ ಸುಮ್ಮನೆ ಈ ಮಟ್ಟಕ್ಕೆ ಬಂದು ನಿಂತಿರೋದಿಲ್ಲ. ಒಂದು ದೊಡ್ಡ ಪರದೆಯ ಮೇಲೆ ಬರಬೇಕು ಅಂದ್ರೆ ಅದರ ಹಿಂದಿರುವಂತ ಸ್ಟ್ರಗಲ್ಸ್ ಏನು ಅನ್ನೋದು ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಆ ಎಲ್ಲ ಮೆಟ್ಟಲುಗಳನ್ನ ದಾಟಿ ಅವ್ರ ಕಣ್ಣಲ್ಲಿ ಆ ಒಂದು ಹೆಮ್ಮೆ, ಸಾರ್ಥಕತೆ ಕಾಣಿಸ್ತಾ ಇತ್ತು ಆ ಪೋಸ್ಟರ್ಲಿ ಅವ್ರನ್ನ ನೋಡ್ಬೇಕಾದ್ರೆ, ಆ ಸಾಂಗ್ ಅಲ್ಲಿ ಅವ್ರನ್ನ ನೋಡ್ಬೇಕಾದ್ರೆ. ಬಹುಶಃ ಈ ಎಲ್ಲ ಸ್ಟ್ರಗಲ್ಗೆ ಇಲ್ಲಿ ನಿಜವಾದ ಪ್ರತಿಫಲ ಸಿಗ್ಲಿ ಅಂತ ವಿಶ್ ಮಾಡ್ತಾ, ಮೊದಲನೇದಾಗಿ ಅಲ್ಲಿ ಹೇಳಿದ ಯಾರಿಲ್ಲ. ಅವರೊಬ್ರು ಇನ್ನೊಬ್ರು ಇದ್ದಾರೆ ಸರ್, ಇದ್ರ ಜೊತೆ 6 ಜನದ ಜೊತೆ ಇನ್ನೊಬ್ರು ಮೇಜರ್ ಕ್ಯಾರೆಕ್ಟರ್, ಅದಕ್ಕೆ ಸೇರ್ಕೊಳ್ಬಿಟ್ಟಿವಿ 6+1. ಎಸ್, ನಾನೇ ಮೊದಲು ನೀವೇ ಮಾಡ್ಬಿಡಿ ಸರ್ ಓ. ಶುರು ಅಂತ. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ನೀವು ಇಲ್ಲಿಗೆ ಬಂದು ನಮ್ಮ ಅನಿರೀಕ್ಷಿತ ಅತಿಥಿಗಳಿಗೆ ಅನಿರೀಕ್ಷಿತವಾಗಿ ಮಳೆ ಸುರಿತಿದ್ರು ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ವೆರಿ ಮಚ್. ಇದು ಒಂಥರ ಏನು ಹೇಳ್ತಾರೆ, ಅನಿರೀಕ್ಷಿತವಾಗಿ ಆಗಿದ್ದ ಕತೆ. ಅನಿರೀಕ್ಷಿತವಾಗಿ ಸಿಕ್ತರು ವಿನೋದ್ ಸರ್, ಅನಿರೀಕ್ಷಿತವಾಗಿ ಸಿಕ್ಕ ಎಲ್ಲ ಪಾತ್ರಗಳು ಇಲ್ಲಿ ನಿಂತಿದ್ದಾರೆ. ಸೊ ಇವರೆಲ್ಲರಿಂದನೂ ಆಗಿರೋದು ಅನಿರೀಕ್ಷಿತ ಅತಿಥಿಗಳು. ಸೊ ಮೊದಲನೇ ಕಾರಣ ನಮ್ಮ ವಿನೋದ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕಂದರೆ ಇದು ಥ್ಯಾಂಕ್ಸ್ ಗಿವಿಂಗ್ ಸ್ಟೇಜ್ ಅನ್ನೋದಕ್ಕಿಂತ ಮತ್ತು ಅಥವಾ ಸಾಂಗ್ ರಿಲೀಸ್ ಸ್ಟೇಜ್ ಅನ್ನೋದಕ್ಕಿಂತ ಇದು ಒಂದು ನಮ್ಮ ಟೀಮ್ ಇಂಟ್ರಡಕ್ಷನ್ನು ಜೊತೆಗೆ ಆಗ್ತಿದೆ. ಅದಕ್ಕೋಸ್ಕರ ಈ ಪ್ರೆಸ್ ಮೀಟು ಅದರೊಳಗಡೆ ಒಳಗೊಂಡಿದೆ. ಸೊ ಅನಿರೀಕ್ಷಿತ ಅತಿಥಿಗಳು ಹೇಳಬೇಕು ಅಂದರೆ ಇಲ್ಲಿ ಮೈತ್ರಿ ಜಗ್ಗಿ ಅವರು ಇದ್ದಾರೆ, ಅವ್ರದ್ದು ಒಂದು ಮುಖ್ಯ ಪಾತ್ರ ಇದೆ. ಮತ್ತು ನಾವು 4 ಜನ ಹುಡುಗರು ಏನಿದ್ದೀವಿ ಅವ್ರದ್ದು ತುಂಬ ಒಂದು ಇಂಪಾರ್ಟೆಂಟ್ ರೋಲು. ಯಾಕಂದರೆ ನಾವಿವಾಗ ಏನು ಮಾತಾಡೋ ಪರಿಸ್ಥಿತಿ ಇಲ್ಲ. ಯಾಕಂದರೆ ಇವತ್ತೆಲ್ಲ ನಮ್ಮ ಸಿಂಗರ್ಸ್ದು, ನಮ್ಮ ಹರ್ಷಿಕಾ ದೇವನಾಥ್ ಅವ್ರು ಇರ್ಬೋದು, ರಜತ್ ಹೆಗ್ಡೆ ಇರ್ಬೋದು, ಮತ್ತು ನಮ್ಮ ಸಿರಿಕಟ್ಟೆ ಅವ್ರು ಇರ್ಬೋದು, ನಮ್ಮ ಸ್ವಾಮಿನಾಥನ್ ಸರ್ರು, ಮೆಜಿಷಿಯನ್ ಅವ್ರ ಕನ್ನಡದ ಅದು ಹೇಳಲ್ಲ ಬಿಡಿ ಬಟ್ ಆದರೆ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಹೆಸರನ್ನ ನಾವು ಕರಿತೀವಿ ಅವ್ರನ್ನ. ಬಟ್ ಆದರೆ ಅದಕ್ಕಿಂತ ದೊಡ್ಡ ಹೆಸರು ಅವ್ರು ಮಾಡ್ತಾರೆ. ಯಾಕಂದರೆ ಈ ಚಿತ್ರ ಕೊಟ್ಟಿರೋ ಮ್ಯೂಸಿಕ್ಕು ನಮ್ಮ ಪ್ರಕಾರ ಒಂದು ವಿಭಿನ್ನ ಟ್ರೈ ಸ್ವಾಮಿ ಅವ್ರದ್ದು. ಸೊ ಥ್ಯಾಂಕ್ ಯು ಸ್ವಾಮಿ ಸರ್, ಥ್ಯಾಂಕ್ಸ್ ಅಲಾಟ್ ನಿಮ್ಮ ಈ ಒಂದು ಅದ್ಭುತ ಕಲಾಕೃತಿಗೆ. ಜೊತೆಗೆ ವಾಯ್ಸ್ಗಳಾಗಿರೋ ನಿಬಂಧಗಳಿಗೆ ರಜತ್ ಹೆಗ್ಡೆ ಒಂದು ಫೋನ್ಗೆ ಅವರು ರೆಸ್ಪಾಂಡ್ ಮಾಡಿ ಬಂದು ಒಂದೇ ದಿನದಲ್ಲಿ ಸಾಂಗ್ ಆಡಿ, ಹರ್ಷಿಕಾನು ಅಷ್ಟೇ ಒಂದು ಮೆಸೇಜ್ ಅಷ್ಟೇ, ನಾನು ಖಂಡಿತವಾಗ್ಲೂ ಆಡ್ತೀನಿ ಅಂತ ಹೇಳಿ ನಿಮ್ಮ ಧ್ವನಿ ಕೊಟ್ಟಿರೋದಕ್ಕೆ ನಮ್ಮ ಸಿನಿಮಾಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ. ಆ್ಯಂಡ್ ಸಿರಿಕಟ್ಟೆ ಅವರು 2 ಸಾಂಗ್ ಆಡಿದ್ದಾರೆ. ಇನ್ನೊಂದು ಅದ್ಭುತವಾದ ಸಾಂಗ್ ಇದೆ, ಇದು ಮೊದಲನೇ ಸಾಂಗ್ ಅವ್ರದ್ದು. ಬಟ್ ಇನ್ನೊಂದು ಸಾಂಗ್ ಇದೆ, ಅದು ಬರುತ್ತೆ ಮುಂದೆ, ಅಪ್ಡೇಟ್ಸ್ಗಳು ಸಿಗುತ್ತೆ. ಬಟ್ ಅದರಲ್ಲಂತೂ ಅದ್ಭುತವಾಗಿ ಅವರು ಹಾಡಿದ್ದಾರೆ. ಇನ್ನೊಂದು ನಮ್ಮ ಮನೋಜ್ ಅಣ್ಣಯ್ಯ ಅವ್ರ ಬಗ್ಗೆ ಮಾತಾಡಲೇಬೇಕು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ಸ್ ಅ ಲಾಟ್. ಯಾಕಂದರೆ 14 ವರ್ಷದ ಸ್ನೇಹಿತ ನಾವು, 15 ವರ್ಷ ಆಗಿರ್ಬೋದೇನೋ. ರಂಗಭೂಮಿಯಿಂದ ಜೊತೆಗೆ ಬಂದು, ನಾವೆಲ್ಲರೂ ರಂಗಭೂಮಿ ಕಲಾವಿದರು ಇಲ್ಲಿರೋರು. ಸೊ ರಂಗಭೂಮಿಯಿಂದ ಜೊತೆಗೆ ಬಂದು ಅವಾಗ ಒಂದು ಚಿಕ್ಕ ಒಂದು ಕ್ಯಾಮ್ರಾ ಇಟ್ಕೊಂಡು ನಾವಿಬ್ಬರು ಆ್ಯಕ್ಟ್ ಮಾಡ್ತಿದ್ವಿ. ಬಟ್ ಮನೋಜ್ ನನಗೆ ಇವತ್ತು ಡೈರೆಕ್ಟ್ ಮಾಡ್ತಾನೆ ಅನ್ನೋದನ್ನ ನಂಗೆ ಗೆಸ್ಸು ಮಾಡಿರಲಿಲ್ಲ, ಅಥವಾ ಅವ್ನ ಡೈರೆಕ್ಷನ್ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಅವನು ಗೆಸ್ ಮಾಡಿರಲಿಲ್ಲ. ಸೊ ಬ್ರದರ್, ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ. ನೀವು ಈ ಥರ ಅವಕಾಶ ಕೊಟ್ಟಿದ್ದಕ್ಕೆ ಈ ಥರ ಪಾತ್ರ ಕ್ರಿಯೇಟ್ ಆಗಿರೋದು. ಸೊ ನಾವಿವತ್ತೇನು ಮಾತಾಡೋಕ್ಕಾಗಲ್ಲ, ಟ್ರೈಲರ್ ನೋಡಿದ್ಮೇಲೆ ನೀವೇ ಮಾತಾಡ್ತೀರಾ ಮುಂದಿನ ದಿನಗಳಲ್ಲಿ. ಸೊ ಇವತ್ತು ಸಾಂಗು ಇದಿಷ್ಟು ಅದ್ಭುತವಾಗಿ ಬಂದಿರೋದಕ್ಕೆ ಕಾರಣ ಸ್ವಾಮಿ ಸರ್ ಆ್ಯಂಡ್ ಮನೋಜ್ ಅಣ್ಣಯ್ಯ ಸರ್ ಆ್ಯಂಡ್ ವಿನೋದ್ ಸರ್. ನಿಮ್ಮ 3 ಜನಕ್ಕೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇದೇ ಸೆಪ್ಟೆಂಬರ್ 18ಕ್ಕೆ ನಮ್ಮ ಸಿನಿಮಾ, ಮುಂದಿನ ತಿಂಗಳು ಸೆಪ್ಟೆಂಬರ್ 18ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬಂದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾನ ನೋಡಬೇಕು ಅಂತ ನಾವು ಕೇಳ್ಕೊತೀವಿ. ಅದ್ರ ಜೊತೆ ಒಂಚೂರು ಎನರ್ಜಿ ಕಡಿಮೆ ಇದೆ, ಬರ್ಲಿ ಜೋರಾದ ಎನರ್ಜಿ, ಜೋಶ್ ಇರಲಿ. ಸೊ ಎನರ್ಜಿ ಕಡಿಮೆ ಇದ್ದಾಗ ನಮಗೂ ಆ ವಾಯ್ಸ್ ಹಂಗೆ ಇರುತ್ತೆ. ನೀವೆಲ್ಲ ಬೂಸ್ಟ್ ಮಾಡ್ತಿದ್ರೆ ನಮ್ಮ ವಾಯ್ಸು ಬೂಸ್ಟ್ ಆಗ್ತಿರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಅ ಲಾಟ್. ಮುಂದಿನವ್ರಿಗೆ ಪಾಸ್ ಮಾಡ್ತೀನಿ. ಫಸ್ಟ್ ಅವ್ರು ಮಾತಾಡ್ಬಿಟ್ರೆ ಎರಡನೇವ್ರು ಏನು ಮಾತಾಡ್ಬೇಕು ಒಂದು ಸ್ವಲ್ಪ ನಾನೆಲ್ಲ ಲೈನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ತುಂಬ ಖುಷಿ ಆಗ್ತಿದೆ. ನಿರೀಕ್ಷಿತ ಅತಿಥಿಗಳು ಒಂಥರ ಹೆಂಗೆ ಅಂದರೆ ಎಲ್ಲ ಸರ್ ಹೇಳೋದಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿತ್ತು.
ಯಾವುದು ಅಂದರೆ ಸರ್ರು ನಮಗೆ ಒಂದು ನಾನು ಮತ್ತು ಸರ್ರು ನಾನು ರಾಜರು ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಸರ್ ಅದರಲ್ಲಿ ಅಸೋಸಿಯೇಟ್ ಕ್ಯಾಮ್ರಾ ವರ್ಕ್ ಮಾಡ್ತಿದ್ರು. ಸೊ ಅವಾಗಿಂದ ಸ್ವಲ್ಪ ಪರಿಚಯ ಇತ್ತು. ನಾನು ಸರ್ ಹಿಂಗಿದೆ, ಈ ಥರದ್ದು ಒಂದು ಸಿನಿಮಾ ಇದೆ, ಒಂದು ಕತೆ ಕೇಳಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಒಂದು ಫೋನಲ್ಲಿ ಹೇಳಿದೆ ಅವ್ರಿಗೆ. ಅವರು ಸರ್ ಆಯಿತು ಮೀಟ್ ಮಾಡೋಣ ಅಂತೇಳಿ ಮೀಟ್ ಮಾಡಿ ನಿಜವಾಗ್ಲೂ ಇವತ್ತು ನನಗೆ ಅವ್ರಿಗೆ ತುಂಬ ಅಂದರೆ ಇರೋರು ಎಲ್ರಿಗೂ ಅಂದರೆ ಅದೊಂಥರ ಬೇರೆನೇ ಫೀಲ್ ಆಗ್ತಿದೆ. ಅಂದರೆ ಈ ಅನಿರೀಕ್ಷಿತ ಅತಿಥಿಗಳು ಅಂತಲೇ ನೋಡ್ತಾ ಇದ್ರೇ ಒಂಥರ ಮೈಯೆಲ್ಲ ಜುಮ್ ಅನ್ನಿಸ್ತಿದೆ. ಅಂದರೆ ತುಂಬ ಫೀಲ್ ಆಗ್ತಿದ್ದೀನಿ. ಆಮೇಲೆ ಈ ಸಿನಿಮಾದಲ್ಲಿ ನನಗೆ ನಿಜವಾಗ್ಲೂ ಎಲ್ರಿಗೂ ಒಂದು ಆಸೆ ಇರುತ್ತೆ, ಅವ್ರು ಆ್ಯಕ್ಟ್ ಮಾಡೋವಂಥ ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಸಾಂಗ್ ಸಿಗಬೇಕು ಅಂತ. ನನ್ನ ಲೈಫಲ್ಲೇ ನನ್ನ ಬೆಸ್ಟು ಸಾಂಗ್ ಕೊಟ್ಟಿದ್ದಾರೆ ಸರ್. ಏನೇ ಆದರೂ ಮೊದಲು ಅನ್ನೋದು ತುಂಬ ಸ್ವೀಟ್ ಆಗಿರುತ್ತೆ. ನೀವು ತುಂಬ ಚೆನ್ನಾಗಿ ಒಳ್ಳೆ ಸಾಂಗ್ ಕೊಟ್ಟಿದ್ದೀರ. ಹಂಗೆ ಇಬ್ಬರು ಸಹಿತ ಮೇಡಮ್ಮು, ಹರ್ಷಿಕಾ ಮೇಡಮ್ಮು, ಆಮೇಲೆ ರಜತ್ ಸರ್ ನಿಜವಾಗ್ಲೂ ತುಂಬ ಖುಷಿ. ಅಂದರೆ ನಾವು ಆ್ಯಕ್ಟ್ ಮಾಡೋವಂಥ ಸಂದರ್ಭದಲ್ಲೂ ಸಹಿತ ಅದು ಕೇಳಿದಾಗ ನಮಗೆ ಅಂದರೆ ಫೀಲ್ ಆಗ್ತಿತ್ತು. ಅಂದರೆ ಕೆಲವೊಂದು ಸಲ ಅಷ್ಟು ಇಂಪ್ರೆಸಿವ್ ಆಗಿತ್ತು. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ನಮ್ಮ ವಿನೋದ್ ಸರ್ ಬಗ್ಗೆ ಮತ್ತು ಮಾತಾಡಲೇಬೇಕು. ಒಂದು ಟೀಮು ಟ್ಯಾಲೆಂಟು ಇದ್ದಾಗ ಅವ್ರನ್ನ ಪ್ರೋತ್ಸಾಹ ಕೊಟ್ಟು ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಲಿಸಿ ನೀವೇನು ಕೇಳ್ತಿರೋ ನಾವು ಮಾಡ್ತೀವಿ ಅಂತೇಳಿ ನಮ್ಮ ಜೊತೆ ನಿಂತಿದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಅದೆಲ್ಲರ ಜೊತೆಗೆ ನಮ್ಮ ಮನೋಜ್ ಅಣ್ಣೆ ಅವರು ನಿರ್ದೇಶಕರು ಪ್ರತಿಯೊಂದು ಪಾತ್ರನೂ ಬರೆದಿಲ್ಲ, ಅವರು ಕೆತ್ತಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಪಾತ್ರಗಳಿಗೂ ಅದರದ್ದೇ ಸುಮ್ಮನೆ ಒಂದು ಪಾತ್ರ ಬಂದು ಹೋಗಲ್ಲ. ಆ ಪಾತ್ರ ಏನೋ ಒಂದು ವಿಷಯನ ಅಥವಾ ಏನೋ ಒಂದು ಇದನ್ನು ಬಿಟ್ಕೊಟ್ಟು ಹೋಗುತ್ತೆ. ಸೊ ಆ ಥರದ್ದೊಂದಷ್ಟು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಮನೋಜ್ ಅಣ್ಣಯ್ಯವ್ರಿಗೆ ನಾನು ನಿಜವಾಗ್ಲೂ ಹೃತ್ಪೂರ್ವಕ ಧನ್ಯವಾದನ ತಿಳಿಸ್ತೀನಿ. ಆಮೇಲೆ ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ ಸರ್. ಹ್ಞೂ ಸರ್, ಮಿಮಿಕ್ರಿ ಮಾಡ್ತಿದ್ದಲ್ಲ ಹಂಗೆ ಚೆನ್ನಾಗಿದೆ ಸರ್. ಇವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ, ನನ್ನ ಹೆಸರು ಸಂಪ್ರತಿ ಅಂತ. ಸೊ ಎಲ್ಲರೂ ಹೇಳ್ದಂಗೆ ಅನಿರೀಕ್ಷಿತವಾಗಿ ನನ್ನ ಮಡಿಲಿಗೆ ಬಂದು ಬಿದ್ದ ಸಿನಿಮಾ ಇದು. ಅನಿರೀಕ್ಷಿತವಾಗಿ ಪರಿಚಯವಾದ ತಂಡ ಇದು. ಇವ್ರ ಬಗ್ಗೆ ಹೇಳೋಕ್ಕೆ ತುಂಬ ಇದೆ. ಇವ್ರು ನನ್ನನ್ನು ಹೇಗೆ ನೋಡ್ಕೊಂಡಿದ್ದಾರೆ, ಕಥೆನ ಹೇಗೆ ನೋಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಸಿನಿಮಾನ ಹೇಗೆ ಹೊರಗಡೆ ತಂದಿದ್ದಾರೆ ಎಲ್ಲ ಇದೆ. ಬಟ್ ಇವ್ರು ಹೇಳಿದಾಗ ಇವತ್ತಿನ ಉದ್ದೇಶ ಏನಂದರೆ ನಮ್ಮ ಸಿನಿಮಾಗೆ ಹಾಡು ಕೊಟ್ಟಿರೋ ಆರ್ಟಿಸ್ಟ್ಗಳನ್ನ ರೆಕಗ್ನೈಸ್ ಮಾಡೋದು. ಸೊ ಫಸ್ಟ್ ಆಫ್ ಆಲ್ ಹರ್ಷಿಕಾ ಅವ್ರು ಹೇಳಿದಾಗೆ ಅವರ ಮಮ್ಮಿ ಡೈರೆಕ್ಟ್ ಮಾಡಿದ ಸಿನಿಮಾದಲ್ಲಿ, ನಾನು ಬಾಬಿ ಮ್ಯಾಮ್ ಡೈರೆಕ್ಟ್ ಮಾಡಿದ ಸಿನಿಮಾದಲ್ಲಿ ನಾನು ಒಂದು ಪ್ರಮುಖ ಪಾತ್ರದಲ್ಲಿದ್ದೆ. ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ವರ್ಷ ಆಯಿತು, ಆ ಟೈಮಲ್ಲಿ ನಾವು ಮಾತಾಡ್ತಿದ್ವಿ ನನ್ನ ಪಾತ್ರ ಮತ್ತು ಅವ್ರು ಮಾಡಿರೋ ಹಾಡುಗಳನ್ನ ಕಂಪೇರ್ ಮಾಡ್ಕೊಂಡು. ಇಷ್ಟು ವರ್ಷ ಆದಮೇಲೆ ಇವಾಗ ನನ್ನ ಡೆಬ್ಯೂ ಹಾಡು, ಒಂದು ರೊಮ್ಯಾಂಟಿಕ್ ಹಾಡು, ನನ್ನ ಡೆಬ್ಯೂ ಹಾಡಿಗೆ ಅವರೇ ವಾಯ್ಸ್ ಕೊಟ್ಟಿರೋದು ನನಗೊಂದು ತುಂಬ ಖುಷಿಯಾಗಿರೋ ವಿಷಯ. ಇನ್ನೊಂದಂದರೆ ಅವರು ತುಂಬ ಬೆಳೀತಾ ಇದ್ದಾರೆ, ಎಲ್ಲರಿಗೂ ಕಾಣಿಸ್ತಾ ಇದೆ ಇಂಡಸ್ಟ್ರೀಲಿ. ಅದು ನನಗೆ ತುಂಬ ಖುಷಿ ಆಗ್ತಿದೆ. ಅವ್ರ ಜೊತೆ ಅವ್ರ ಜರ್ನಿಗೆ ನಾವು ಕೂಡ ಇವಾಗ ಜಾಯ್ನ್ ಆಗಿದ್ದೀವಿ ಅಂತ. ಆ್ಯಂಡ್ ಸರ್ ಹೇಳಿದಾಗೆ ಸ್ವಾಮಿನಾಥನ್ ಸರ್, ಥ್ಯಾಂಕ್ ಯು ಸೋ ಮಚ್. ವಾಟ್ ಅ ವಂಡರ್ಫುಲ್ ಕಾಂಪೋಸಿಷನ್, ಟೈಮ್ಲೆಸ್ ಪೀಸ್ನ ನೀವು ನಮಗೆ ಕೊಟ್ಟಿದ್ದೀರಾ. ಇವತ್ತು ಬಂದು ನಾಳೆ ಟ್ರೆಂಡಲ್ಲಿ ಹೋಗೋ ಥರ ಹಾಡಲ್ಲ ಇದು. ಯಾವಾಗ ಕೇಳಿದ್ರು ಒಂದು ಇದ್ರ ಫೀಲಿಂಗ್, ಇದ್ರ ಹಿಂದಿನ ಅರ್ಥ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ, ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋ ತನಕ. ಸೊ ಅದು ತುಂಬ ಖುಷಿ ಆಗ್ತಿದೆ ಅಂತ ಒಂದು ಹಾಡು ನಮಗೆ ಸಿಕ್ಕಿರೋದು. ಆ್ಯಂಡ್ ನಿಮ್ಮ ಭಾವನೆಗಳು ನಮ್ಮ ಆ್ಯಕ್ಟಿಂಗ್ನ ಇನ್ನೂ ಜಾಸ್ತಿ ಕನ್ವಿನ್ಸಿಂಗ್ ಆಗಿ ಕಾಣಿಸಿದೆ. ಅದರಿಂದಾಗಿ ನಮ್ಮ ಪೇರಿಂಗ್ ಐ ಥಿಂಕ್ ತುಂಬ ಕ್ಯೂಟಾಗಿ ಕಾಣಿಸಿದೆ ಸ್ಕ್ರೀನಲ್ಲಿ ನಿಮ್ಮಿಂದಾಗಿ. ರಜತ್ ಅವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟಾಗಿ ಈ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ಒಳ್ಳೆ ಸಿನಿಮಾ ಮಾಡೋ ಅವಕಾಶ ಎಲ್ಲ ತುಂಬ ಕಡಿಮೆ ಜನರಿಗೆ ಸಿಗುತ್ತೆ. ಅದ್ರ ಮೇಲೆ ಒಳ್ಳೆ ತಂಡದ ಜೊತೆ ವರ್ಕ್ ಮಾಡಿ ಆ ಇಡೀ ಸಿನಿಮಾ ಟೈಮಲ್ಲಿ ಫುಲ್ ಜಾಲಿ ಎಂಜಾಯ್ ಮಾಡಿ, ಆದಷ್ಟು ಒಂದು ಬಾಂಡಿಂಗ್ ಮಾಡಿ ಅದಾದ್ಮೇಲೆ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅನ್ನೋದಂದರೆ ಅದೊಂದು ಒಂಥರ ಟ್ರಿಪಲ್ ಬೋನಸ್ ಥರ. ಸೊ ನಾನಂತೂ ಫುಲ್ ಖುಷಿಯಾಗಿದ್ದೀನಿ. ಇದು ಬಿಟ್ಟು ನಿಮ್ಮೆಲ್ಲರ ಮೇಲೆ ಇದೆ, ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಿ, ಎಲ್ಲ ಎಲಿಮೆಂಟ್ಸ್ನ ಥಿಯೇಟರಲ್ಲೇ ಎಂಜಾಯ್ ಮಾಡಿ. ಅಷ್ಟು ಎಫರ್ಟ್ ಎಲ್ಲರೂ ಹಾಕಿದ್ದಾರೆ. ಆ್ಯಕ್ಟಿಂಗ್, BGM ಆಗಿರಲಿ, ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ, DOP ಆಗಿರಲಿ, ನಮ್ಮ ಡೈರೆಕ್ಟರ್ ಸರ್ ಎಲ್ಲರೂ ಆದಷ್ಟು ಟೆಕ್ನಿಕಲಿ ಪರ್ಫೆಕ್ಟ್ ಸಿನಿಮಾನ ನಿಮ್ಗೆ ಕೊಡೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಅದನ್ನು ಬಂದು ಥಿಯೇಟರಲ್ಲಿ ಎಂಜಾಯ್ ಮಾಡಿದರೆ ನಿಮಗೂ ಅದು ಫುಲ್ ಮಜಾ ಸಿಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶ್ರೀಲತ. ನಾನು ಇದಕ್ಕೂ ಮೊದಲು ಮಹಾದೇವಿ ಅಂತ ಒಂದು ಸೀರಿಯಲ್ ಮಾಡಿದ್ದೆ, ಅದಾದ್ಮೇಲೆ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಒಂದು ಸಿನಿಮಾ ಮಾಡಿದೆ. ನಾನು ಮತ್ತೆ ಸಿಂಹ, ಮನೋಜ್ ಅಣ್ಣಯ್ಯ ಅವರೆಲ್ಲ ಒಟ್ಟಿಗೆ ನಾಟಕ ಮಾಡ್ತಿದ್ವಿ. ಮಧು
ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ವಿ. ಅನಿರೀಕ್ಷಿತವಾಗಿ ನನಗೆ ಮನೋಜ್ ಅಣ್ಣೆ ಅವ್ರು ಸಿಕ್ಕಿದ್ರು. ಸಿನಿಮಾ ಮಾಡ್ತಿದ್ದೀವಿ ಕಣೋ ಅಂತ. ಹುಡುಗ ನಮ್ಮ ಕ್ಯಾರೆಕ್ಟರ್ ಅಂದ್ರೆ ಆರ್ಟಿಸ್ಟ್ ಆದ್ರೆ ಒಂದು ಕ್ಯಾರೆಕ್ಟರ್ ಅಂತ ಕೇಳೋದಲ್ವಾ, ಆಯ್ತು ಮಾಡೋಣ ಅಂತ ಹೇಳಿದ್ರು. ಅದಾದ್ಮೇಲೆ ಒಂದೊಂದೇ ಸಿನಿಮಾ ಸ್ಟಾರ್ಟ್ ಆಯ್ತು. ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ಅವ್ರು ಹೆಂಗೆ ಹೇಳಿದ್ರು ಹಂಗೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲ ಕಾರಣ ವಿನೋದ್ ಸರ್. ಥ್ಯಾಂಕ್ ಯು ವಿನೋದ್ ಸರ್. ಈ ಸಿನಿಮಾದಲ್ಲಿ ಕೆಲಸ ಮಾಡಿದವರೆಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಎಲ್ಲ ಆಲ್ರೆಡಿ ಮಾತಾಡ್ಬಿಟ್ಟಿದ್ದಾರೆ. ಮತ್ತೆ ಅದು ಹೇಳಿ ಚೆನ್ನಾಗಿರಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶಕ್ಕಾಗಿ. ನೆಕ್ಸ್ಟ್ ಮಂತ್ ಅಂದರೆ ಸೆಪ್ಟೆಂಬರ್ 18ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಹೇಳಿ, ಮಾಧ್ಯಮ ಮಿತ್ರರು ದಯವಿಟ್ಟು ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ, ಎಲ್ರಿಗೂ ತಲುಪಿಸೋ ವ್ಯವಸ್ಥೆ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅಲ್ಲಿಂದ ಇಲ್ಲಿವರೆಗೂ ಕೂತಿರೋ ಎಲ್ಲ ಆತ್ಮೀಯರಿಗೆ, ಅತಿಥಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ ಮತ್ತೆ ವೆಲ್ಕಮ್. ನೀವೆಲ್ಲ ಬಂದ ಮೇಲೇನೆ ಒಂದು ಎನರ್ಜಿ. ಮತ್ತೆ ಮಾಧ್ಯಮ ಮಿತ್ರರು, ಇವತ್ತು ಫಸ್ಟ್ ಟೈಮ್ ಇಷ್ಟು ಜನ ಈ ಸಿನಿಮಾ ಚಿಕ್ಕ ಪುಟ್ಟ ರೋಲ್ಗಳೆಲ್ಲ ಮಾಡಿರೋದು ಇದಿದೆ. ಬಟ್ ಆದರೆ ಒಂದು ಫುಲ್ ಫ್ಲೆಡ್ಜ್ ಸಿನಿಮಾದಲ್ಲಿ ಪ್ರೆಸ್ ಮೀಟಲ್ಲಿ ನಿಲ್ತಿರೋದು ಪ್ರಥಮ ಬಾರಿಗೆ. ತುಂಬಾ ಖುಷಿ ಇದೆ. ನಿಮ್ಮೆಲ್ಲರ ಮುಖದಲ್ಲಿ ನೋಡಿದ್ರೆ ನಮ್ಗೊಂದು ಎನರ್ಜಿ ಬರ್ತಿದೆ. ಥ್ಯಾಂಕ್ ಯು. ಈಗ ಸಿನಿಮಾಗೆ ಬರ್ತೀನಿ. ಅನಿರೀಕ್ಷಿತ ಅತಿಥಿಗಳು. ಆ ಟೈಟ್ಲಲ್ಲೇ ಏನೋ ಒಂದು ಸೌಂಡ್ ಇದೆ. ನನಗೆ ಫಸ್ಟು ಕಿವಿಗೆ ಬಿದ್ಮೇಲೆ ಅನಿರೀಕ್ಷಿತ ಅತಿಥಿಗಳು ಅಂತ ಡೈರೆಕ್ಟರ್ ಫೋನ್ ಮಾಡಿ ಹೇಳಿದ ತಕ್ಷಣ ಸೂಪರ್ ಗುರು, ಸಾಕಾಗಿದೆ, ಇದು ಹಿಟ್ಟಾಗುತ್ತೆ ನೋಡು ಅಂತ ಅವತ್ತೇ ಹೇಳಿದೆ. ಆ ಟೈಟ್ಲಲ್ಲೇ ಅದೊಂದಿದೆ. ಆಲ್ಮೋಸ್ಟ್ ಇಲ್ಲಿ ಕೂತಿರೋ ಎಲ್ರಿಗೂ ಅದೊಂದು ಅನ್ಸಿದೆ, ಸಾಕಾಗಿದಲ್ಲ ಟೈಟ್ಲು ಅಂತ ತುಂಬಾ ಜನ ಹೇಳಿದ್ದಾರೆ. ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು. ಡೈರೆಕ್ಟ್ರು ಮನೋಜ್ ಅಣ್ಣಯ್ಯ, ನನ್ನ ಆತ್ಮೀಯ ಗೆಳೆಯ. ನೀನಾಸಮ್ಮಿಂದ ಜೊತೆಗೆ ಒಡನಾಟ ಇದೆ. ನನ್ನ ಸೀನಿಯರು ನೀನಾಸಮ್ಮಲ್ಲಿ. ಅಲ್ಲಿಂದ ತಿರುಗಾಟ ಎಲ್ಲ ಜೊತೆಗೆ ಮಾಡ್ತೀವಿ. ಸುಮಾರು ನಾಟಕಗಳನ್ನ ಜೊತೆಗೆ ಮಾಡ್ತೀವಿ. ನಾನು ಒಂದ್ಸಲ ನನ್ನ ಮದುವೆ ಕರೆಯಕ್ಕೆ ಫೋನ್ ಮಾಡ್ತೀನಿ, ಮಗ ಮದುವೆ ಬಾರಪ್ಪ ಅಂತ. ಮತ್ತೆ ಅವ್ನು ವಾಪಸ್ ಮಾಡ್ತಾನೆ, ನಾನು ಸಿನಿಮಾ ಮಾಡ್ತಿದ್ದೀನಿ ಬಾ ಸಿನಿಮಾಗೆ ಅಂತ. ಬಟ್ ಥ್ಯಾಂಕ್ ಯು ಮನೋಜ್, ಖುಷಿ ಆಯಿತು ನಿನ್ನ ಜೊತೆ ಕೆಲಸ ಮಾಡಿದ್ದು. ಡೈರೆಕ್ಷನ್ ಸ್ಟೈಲ್ ಆಗಲಿ, ಮತ್ತೆ ಅವ್ನು ನರೇಟ್ ಮಾಡೋ ಸ್ಟೈಲ್ ಆಗಲಿ, ಪ್ರತಿಯೊಬ್ಬರಿಗೂ ಕ್ಯಾರೆಕ್ಟರ್ನ ಎಕ್ಸ್ಪ್ಲೈನ್ ಮಾಡೋ ರೀತಿ ಆಗಲಿ, ಅವನು 50% ಇದ್ರೆ ಅವನು ಎಕ್ಸ್ಪ್ಲೈನ್ ಮಾಡೋ ರೀತಿಗೆ, ಡೈರೆಕ್ಟ್ರು ಮಾಡೋ ರೀತಿಗೆ ಒಂದು 100% ಮಾಡ್ಬಿಡ್ಬೋದು. ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತುಂಬ ಚೆನ್ನಾಗಿ ತೆಗೆಸ್ಕೊಂಡಿದ್ದಾರೆ. ಒಳ್ಳೇದಾಗುತ್ತೆ, ಸಿನಿಮಾ ಗೆಲ್ಲುತ್ತೆ. ಥ್ಯಾಂಕ್ ಯು ಮನೋಜ್. ಹಾಗೆ DOP ಸರ್ ಎರಿಕ್ ಬ್ರೋ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮನ್ನೆಲ್ಲ. ಒಂದು ಸುಮಾರು ಇದ್ದೀವಿ, ಬಟ್ ಆ ಲೆವೆಲ್ಗೆ ಸಖತ್ತಾಗಿ ತೋರಿಸಿದ್ದಾರೆ. ನಾವು ಸಿನಿಮಾ ನೋಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ತಾಳ್ಮೆ ಇದೆ ಸರ್ಗೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಎರಿಕ್ ಬ್ರೋ. ನಮ್ಮ ಪ್ರೊಡ್ಯೂಸರ್ ಸರ್ ತುಂಬ ಆತ್ಮೀಯರು, ಮತ್ತೆ ತುಂಬ ವಿಶಾಲವಾದ ಹೃದಯದವರು. ಎಲ್ಲಾರನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಏನು ಬೇಕು ತಡಪ್ಪ ತರಸ್ರಿ ಅಂತಾರೆ. ತುಂಬ ಒಳ್ಳೆ ಮನುಷ್ಯರು, ಸಪೋರ್ಟಿವ್ ಇದ್ದಾರೆ. ಒಬ್ಬ ನಿರ್ದೇಶಕರಿಗೆ ಒಂದು ಸಿನಿಮಾ ಕಟ್ಕೊಂಡು, ಒಂದು ತಂಡ ಕಟ್ಕೊಂಡು ನಿಂತಿರೋರಿಗೆ ಈ ಥರ ಪ್ರೊಡ್ಯೂಸರ್ಸ್ ಸಿಗಬೇಕು. ಒಂದು ಸಪೋರ್ಟಿವ್ ಆಗಿರ್ತಾರೆ. ಥ್ಯಾಂಕ್ ಯು. ಹಾಗೆ ಸರ್ ಸ್ವಾಮಿನಾಥನ್ ಸರ್, ನಮಸ್ತೆ ಸರ್. ಏನು ಬಾಸ್ ಹಾಕ್ಬಿಟ್ಟಿದ್ದೀರ ಸರ್ ಮ್ಯೂಸಿಕ್. ನಾನು ಸಿನಿಮಾ ನೋಡಿ ನಿಜವಾಗ್ಲೂ ಎಕ್ಸೈಟ್ಮೆಂಟ್ ಆಗಿ ಅವ್ರಿಗೆ ಹೇಳಿದೆ, ಸಖತ್ತಾಗಿದೆ. ಎಲ್ಲರೂ ಒಂದ್ ಕಡೆ ಆದ್ರೆ ಒಂದ್ ಕಡೆ ಮ್ಯೂಸಿಕ್, ಒಂದ್ ಕಡೆ ಸಖತ್ತಾಗಿದೆ ಸರ್. ಸೀರಿಯಸ್ಲಿ ಮ್ಯಾಮ್ ತುಂಬಾ ಚೆನ್ನಾಗಿ ಆಡಿದ್ದೀರಾ. ನೀವು ಆಡಿರೋ ಕ್ಲೋಸಿಂಗ್ ಸಾಂಗ್ ನಿಮ್ಗೆ ಸಖತ್ ಇಷ್ಟ. ಲಾಸ್ಟು ತುಂಬಾ ಚೆನ್ನಾಗಿದೆ. ಆ ಸಾಂಗು ಬಂದ್ಮೇಲೆ 100% ಎಲ್ರಿಗೂ ಆ ಸಾಂಗ್ ಸಖತ್ ವೈಭಾಗುತ್ತೆ. ಇದು ಹೆಂಗ್ ಇಷ್ಟ ಆಗ್ತಿದ್ಯೋ ಅದ್ರದ್ದು ಇನ್ನೊಂದು ಸ್ಟೆಪ್ ಇಷ್ಟ ಆಗುತ್ತೆ. ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್. ನೀವು ಬಂದಾಗಳಿಗೆ ಆ ಸಾಂಗ್ ತುಂಬಾ ಚೆನ್ನಾಗಿ ಆಡಿದ್ದೀರಾ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ಧನ್ಯವಾದ. ಮತ್ತೆ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದ. ನಿಮ್ ಸಪೋರ್ಟ್ ಅನಿರೀಕ್ಷಿತ ಅತಿಥಿಗೆ ಬೇಕೇ ಬೇಕು. ನೀವೆಲ್ಲ ಅತಿಥಿಗಳು ಮಾಡ್ತೀರಾ ಅಂತ ನಂಬಿದೀವಿ. ನಿಮ್ ಸಪೋರ್ಟ್ ಇದ್ರೆ ಕರ್ನಾಟಕ ಜನತೆಗಳು ಕೈ ಹಿಡದೇ ಹಿಡಿತಾರೆ. ನಾವು ಗೆದ್ದೇ ಗೆಲ್ತೀವಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸೆಪ್ಟೆಂಬರ್ 18ಕ್ಕೆ ಮರಿದೆ ಮತ್ತೆ ನಾವು ಬರ್ತೀವಿ ನಿಮ್ ಮುಂದೆ. ನೀವು ಥಿಯೇಟ್ರಿಗೆ ಬನ್ನಿ ದಯವಿಟ್ಟು ಪ್ಲೀಸ್. ಥ್ಯಾಂಕ್ ಯು. ನಾನು DOP ಬಗ್ಗೆ ಮಾತಾಡಿಲ್ಲ. ಅವರು ತುಂಬಾ ಶೈ. ನಾನ್ ಬರಲ್ಲ, ನಾನ್ ಸ್ಟೇಜ್ ಮೇಲೆ ಬರಲ್ಲ, ನಾನು ಪ್ರೋಗ್ರಾಮ್ ಬರಲ್ಲ ಅಂತ ನಮಗೆ ಬೈದ್ಬಿಡ್ತಾರೆ ಹೋಗ್ರೋ ಅಂತ. ಬಟ್ ಅವ್ರ ಹಾರ್ಡ್ ವರ್ಕ್ ಇದೆಯಲ್ಲ
ಸಖತ್ತಾಗಿ ಹಾರ್ಡ್ ವರ್ಕ್ ಮಾಡ್ತಾರೆ. ಅಂದರೆ ಈ ಫ್ರೇಮ್ಗೆ ಇಂಥದೇ ಕರ್ಟನ್ ಹಾಕಬೇಕು, ಹಿಂಗೆ ಲೈಟ್ ಮಾಡಬೇಕು, ಅದೆಲ್ಲ ಸಖತ್ತಾಗಿ ವರ್ಕ್ ಮಾಡ್ತಾರೆ. ಹೇಳಿದ್ದೀನಿ ನಾನು ಹೇಳಿದ್ದಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸುಮ್ಮನೆ ತಮಾಷೆ ಮಾಡಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೈವಿಕ್ ನಾಗ್ ಅಂತ. ಇದು ನನ್ನ ಮೊದಲ ಪ್ರೆಸ್ ಮೀಟು. ತುಂಬ ನರ್ವಸ್ ಆಗಿದ್ದೀನಿ, ಏನು ಮಾತಾಡೋದು ಗೊತ್ತಿಲ್ಲ. ಎಲ್ಲರೂ ಆಲ್ರೆಡಿ ಮಾತಾಡಿದ್ದಾರೆ. ಮೇಜರ್ ಆಗಿ ನಾನು ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಹೋಟ್ಲು ಮಾಡಿಕೊಂಡು ಬಿಸ್ನೆಸ್ ಮಾಡ್ತಿದ್ದವರು ಅನಿರೀಕ್ಷಿತವಾಗಿ ನನಗೆ ಈ ಚಿತ್ರ ಕೊಟ್ಟರು. ಒಂದು ಪಾತ್ರ ಇದೆ ರಾಬಿ ಅಂದ್ಬಿಟ್ಟು, ಇದನ್ನ ನೀನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಅವಕಾಶ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಡೈರೆಕ್ಟ್ರು, ತುಂಬ ಪ್ಯಾಸೆಂಟಿಕ್ ಆಗಿದ್ದಾರೆ. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ನಮ್ಮ ಹೊಸಬ್ರಾದ್ರೂ ನಮಗೆ ತುಂಬ ಸಪೋರ್ಟ್ ಮಾಡಿ ನನ್ನ ಇಲ್ಲಿವರೆಗೂ ತಗೊಂಡ್ಬಂದಿದ್ದಾರೆ. ಒಂದು ಸಿನಿಮಾನ ಫುಲ್ಲು ರೆಡಿ ಮಾಡಿ ರಿಲೀಸ್ ಮಾಡೋದು ತುಂಬ ಕಷ್ಟ ಇದೆ ಇವಾಗಿನ ಪರಿಸ್ಥಿತಿಯಲ್ಲಿ. ಅಂಥದ್ರಲ್ಲಿ ಸರ್ರು ಎಲ್ಲ ರೀತಿಯಲ್ಲೂ ನಮ್ಗೆ ಹೆಲ್ಪ್ ಮಾಡಿಕೊಟ್ಟು ಪ್ರತಿಯೊಂದು ಸ್ಟೇಜಲ್ಲೂ ಹೆಲ್ಪ್ ಮಾಡಿ ನಮಗೆ ಈ ಸಿನಿಮಾ ರಿಲೀಸ್ ಆಗೋಕ್ಕೆ ನೆಕ್ಸ್ಟ್ ಮಂತು ಸೆಪ್ಟೆಂಬರ್ 18ಕ್ಕೆ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಸಾಂಗು ಅದ್ಭುತವಾಗಿ ಬಂದಿದೆ, 5 ಲಕ್ಷ ವ್ಯೂಸ್ ಹೋಗಿದೆ. ಇನ್ನೂ ಚೆನ್ನಾಗಿ ನೀವು ಯಾರ್ಯಾರು ಕೇಳಿಲ್ಲ ದಯವಿಟ್ಟು ಕೇಳಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಕೇಳ್ತಾ ಕೇಳ್ತಾ ತುಂಬ ಇಷ್ಟ ಆಗುವಂಥ ಸಾಂಗು. ಹರ್ಷಿಕಾ ಮೇಡಮ್ ಸಕ್ಕತ್ತಾಗಿ ಆಡಿದ್ದಾರೆ, ಮತ್ತು ನಮ್ಮ ರಜತ್ ಹೆಗ್ಡೆ ಸರ್ ಸೂಪರ್ ಸರ್, ಸಾಂಗ್ ಸೂಪರಾಗಿ ಆಡಿದ್ದೀರಾ. ಮತ್ತು ಸ್ವಾಮಿನಾಥನ್ ಸರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಅಲ್ಟಿಮೇಟ್ ಆಗಿದೆ ಸರ್. ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಹೋದರೆ ನಿಮಗೆ ಆ ಫೀಲ್ನ ನೀವು ಎಂಜಾಯ್ ಮಾಡ್ಬೋದು. ಆ ಲೆವೆಲ್ಗೆ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್, ಕ್ಯಾಮ್ರಾಮನ್, ಎಡಿಟರ್, DI ಎಲ್ಲ ಅವರೇ ಮಾಡಿರೋದ್ರಿಂದ ಅಷ್ಟು ಟ್ಯಾಲೆಂಟ್ ಇದೆ ಅವ್ರಿಗೆ. ಹಗಲು ರಾತ್ರಿಯನ್ನ ಕೆಲಸ ಮಾಡ್ತಾರೆ ಅವರು, ಅಷ್ಟು ಪ್ಯಾಷನೇಟಿಕ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅನಿರೀಕ್ಷಿತ ಅತಿಥಿಗಳಿಗೆ ನಿಮ್ಮ ಬೆಂಬಲ ಕೊಟ್ಟಿದ್ದಕ್ಕೆ. ಹಾಗೆ ಥ್ಯಾಂಕ್ ಯು, ಮುಗೀತು. ಎಲ್ರಿಗೂ ನಮಸ್ಕಾರ. ನಾನು ಹರಿತಾಶಾ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲರೂ ಬಂದಿದ್ದೀರಾ ನಮ್ಮನ್ನು ಸಪೋರ್ಟ್ ಮಾಡೋಕ್ಕೆ ಇವತ್ತು. ಐ ಥಿಂಕ್ ಎಲ್ಲರೂ ಆಲ್ರೆಡಿ ಮಾತಾಡ್ಬಿಟ್ಟಿದ್ದಾರೆ. ಬಟ್ ಇವತ್ತಿನ ದಿನ ನಮಗೆ ತುಂಬ ಮುಖ್ಯ, ಯಾಕಂದರೆ ಫಸ್ಟ್ ಟೈಮ್ ನಮ್ಮ ಟೀಮ್ ಪ್ರೆಸ್ ಮುಂದೆ ಬರ್ತಿದ್ದಾರೆ. ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಎಕ್ಸೈಟೆಡ್, ಖುಷಿ ಆಗ್ತಿದೆ. ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಐ ಥಿಂಕ್ ಪ್ರತಿ ಆರ್ಟಿಸ್ಟು ಒಂದು ಏನೋ ಒಂದು ಕಲಿಬೇಕು ಅಂತ ಬರ್ತಾರೆ. ದೇ ಹ್ಯಾವ್ ದರ್ ಓನ್ ಜರ್ನಿ. ಅವರು ಸಾರಿ, ಸ್ವಲ್ಪ ನರ್ವಸ್ ಆಗಿದ್ದೀನಿ, ಅದಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಐ ಫೀಲ್ ಲೈಕ್ ಈ ಟೀಮಿಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಮೊದಲನೇದಾಗಿ ಆ್ಯಕ್ಚುಲಿ ವಿನೋದ್ ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಅವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನನಗೆ ಈ ಟೀಮಲ್ಲಿ ಸೇರಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟರು. ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್ ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಟು ವರ್ಕ್ ವಿತ್ ಆಲ್ ಆಫ್ ಯು ಆ್ಯಂಡ್ ಟು ಲರ್ನ್ ಸೋ ಮಚ್ ಫ್ರಮ್ ಆಲ್ ಆಫ್ ಯು. ಸೊ ಥ್ಯಾಂಕ್ ಯು. ಸಿನಿಮಾ 18 ಸೆಪ್ಟೆಂಬರ್ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಿದೆ. ಸೊ ಪ್ಲೀಸ್ ಬನ್ನಿ, ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಭಯ ಆದರೆ ಒಂದು ಸ್ವಲ್ಪ ಹಿಂಗೆ ತಿರುಗಿ ನೋಡಿ ಹೆಂಗೆ ಮಾತಾಡಿದ್ದಾರೆ ಅಂತ. ಬಟ್ ಎನಿವೇ ಥ್ಯಾಂಕ್ ಯು ಸೋ ಮಚ್. ಫೋಟೋ ಆಗಿದೆ. ಬಟ್ ಒನ್ ಥಿಂಗ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋಕುಲ್ ಚಕ್ರವರ್ತಿ ಅಂತ. ಈ ಸಿನಿಮಾಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ, ಬಟ್ ಸಣ್ಣದಲ್ಲ, ತುಂಬ ಚೆನ್ನಾಗಿದೆ. ಫಸ್ಟ್ಲಿ ಐ ಥ್ಯಾಂಕ್ ಜಗ್ಗಿ ಸರಿಂದಾನೆ ಇಡೀ ಟೀಮ್ ನನಗೆ ಪರಿಚಯ ಆಗಿದ್ದು. ಸರ್ ವೆರಿ ಮಚ್ ಥ್ಯಾಂಕ್ ಯು. ಬಿಕಾಸ್ ಎಲ್ರದ್ದು ಸಿನಿಮಾ ಆಗುತ್ತೆ, ಎಲ್ಲ ಸಿನಿಮಾದಲ್ಲೂ ಎಲ್ಲ ಥರದ ಕೆಲಸ ಆಗುತ್ತೆ, ಬಟ್ ಸ್ಟಿಲ್ ಸಿನಿಮಾ ಫೇಲ್ಸ್. ಯಾಕೆ ಓಡಿಲ್ಲ ಎಲ್ಲ ಚರ್ಚೆಗಳಾಗುತ್ತೆ, ಅದು ಸೆಕೆಂಡ್ರಿ ಆಗುತ್ತೆ. ಬಟ್ ಸಮ್ ಮ್ಯಾಜಿಕ್ ವರ್ಕ್ ಹ್ಯಾಪನ್ಸ್ ಇನ್ ಸರ್ಟನ್ ಟೀಮ್. ಆ ಮ್ಯಾಜಿಕ್ ವರ್ಕು ಈ ಟೀಮಲ್ಲಿ. ಬಿಕಾಸ್ ಒಂದು ಸಿನಿಮಾ ಆಗಬೇಕಂದ್ರೆ 24 ಕಲೆಗಳು ಒಂದಾಗಬೇಕಾಗತ್ತೆ. ಅದರಲ್ಲಿ ಪರ್ಫೆಕ್ಷನ್ ಹುಡುಕಿ ಅದು ತೆರೆಗೆ ಬಂದು ಅದು ನಮ್ಮ ಜನಗಳ ಹತ್ರ ಮೆಚ್ಚುಗೆ ತಗೊಳ್ಳೋದು ತುಂಬ ದೊಡ್ಡ ವಿಷಯ. ಸೊ ಅದನ್ನು ನಿಭಾಯಿಸೋದಲ್ಲಿ ನಮ್ಮ ಮನೋಜ್ ಅಣ್ಣಯ್ಯ ಸರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ. ಆ್ಯಂಡ್ ಸರ್, ಯುವರ್ ಹಾರ್ಡ್ ವರ್ಕ್ ಶ್ಯೂರ್ಲಿ ಪೇ ಯು, ಆ್ಯಂಡ್ ದಿಸ್ ಟೀಮ್ಸ್ ಪೇಷನ್ಸ್ ವಿಲ್ ಬಿ ರಿವಾರ್ಡ್ ಅಂತಲೂ ನನಗೆ ಅನಿಸ್ತಾ ಇದೆ. ದೇರ್ ಇಸ್ ಒನ್ ಸೇಯಿಂಗ್, ಜಂಗಲಲ್ಲಿ ತುಂಬ ಹಸುವಾಗಿ ಬೇಟೆ ಸಿಗದಿರುವಂಥ ಹುಲಿ ಅದ್ರ ಬೇಟೆ ಸಿಕ್ಕಿದಾಗ ದಿಢೀರಂತ ಹಂಟು ಮಾಡೋದಂತೆ.
ಇಟ್ ವಿಲ್ ವೆಯ್ಟ್ ಹಶು ಆಗಿ ಅದು ಬೀಳೋ ಸಮಯ ಆದರೂ ಅದು ವೆಯ್ಟ್ ಮಾಡುತ್ತೆ. ಆ ಪೇಷನ್ಸ್ ನನ್ನ ಕಣ್ಣಲ್ಲಿದೆ. ಅದು ನಾನು ತುಂಬ ದೂರದಿಂದ ನೋಡ್ತಾನೆ, ಹತ್ತಿರದಿಂದ ನೋಡ್ತಾ ಇದ್ದೀನಿ. ಅಫ್ಕೋರ್ಸ್ ದೀಸ್ ಆರ್ ವೆರಿ ಯಂಗ್ ಟೈಗರ್ಸ್, ವೆರಿ ಹಂಗ್ರಿ. ಯು ಗೈಸ್ ವಿಲ್ ಲೇವ್ ಯುವರ್ ಪ್ರೇ ಫಾರ್ ಶೋರ್. ಇದಕ್ಕೆಲ್ಲದಕ್ಕೂ ಮೂಲ ಆಧಾರಿತವಾಗಿರೋದು ವಿನೋದ್ ಸರ್. ಜಗ್ಗಿ ಸರ್ ಸಕಲೇಶ್ವರ್ ನನ್ನ ಕರೆದು ಊಟ ಟೈಮಲ್ಲಿ ಕುತ್ಕೊಂಡು ಸರ್ ಕೇಳಿದ್ದಾರೆ, ಸರ್ ಯಾರು ಸರ್ ಪ್ರೊಡ್ಯೂಸರ್ಗೆ ಅಂದಾಗ ಪಕ್ಕದಲ್ಲಿದ್ದಾರೆ, ಇವರು ಪ್ರೊಡ್ಯೂಸರ್ ಗೊತ್ತೇ ಆಗಲಿಲ್ವ ಸರ್ ಅನ್ನೋ ಥರ ಇದ್ದಿತ್ತು. ಆ್ಯಂಡ್ ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಏನಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಡೈರೆಕ್ಟರ್ಸ್ ವರ್ಕ್ ಡಸ್ ನಾಟ್ ಎಂಡ್ ವಿತ್ ಸ್ಕ್ರಿಪ್ಟ್ಸ್, ಡೈಲಾಗ್ಸ್ ಅದರಲ್ಲಿ ಎಂಡ್ ಆಗಲ್ಲ. From the start of the cinema to the end of the cinema, he will travel the script with the characters. That is where he nails, and he has done the best work in this movie ಅಂತ ಅನ್ಕೊಂಡಿದ್ದೀನಿ. ಎಷ್ಟೋ ಜನದ್ದು ಮೊಬೈಲಲ್ಲಿ ಇರುವಂಥ ಮ್ಯೂಸಿಕ್ ಪ್ಲೇಲಿಸ್ಟ್ ಅಲ್ಲಿ ಈಗ ಚೇಂಜ್ ಆಗೋ ಸಮಯ ಬಂದಿದೆ ಅಂತ ನನಗೆ ಈ ಸಿನಿಮಾದ ಸಾಂಗ್ಸ್ ಕೇಳಿದ್ಮೇಲೆ ಅನ್ನಿಸ್ತಾ ಇದೆ. ಆ್ಯಂಡ್ ದ ಬೆಸ್ಟ್ ವರ್ಕ್, ದ ಮ್ಯೂಸಿಕ್ ಫ್ಯಾಕಲ್ಟಿ, ಐ ಆಮ್ ಜಸ್ಟ್ ವೇ ವಿತ್ ನೋ ವರ್ಡ್ಸ್ ಐ ಆಮ್ ಟೆಲಿಂಗ್ ಯು. ಮೇಡಮು ಒಂದು ಹೆಜ್ಜೆಯಿಂದ ಇನ್ನೊಂದು ಹೆಜ್ಜೆಗೆ ಹಾರಾಡಿದ್ದಾರೆ. ಆ ಲಾಸ್ಟ್ ಹಾಡಂತೂ ಜನಗಳಿಗೆ ಬಂದಾಗ ದಟ್ ವಿಲ್ ಲಿಟರಲಿ ಮ್ಯಾಮ್ ದೇರ್ ಇಸ್ ನಥಿಂಗ್ ಟು ಸೇ. ದ ರಿಸಲ್ಟ್ ವಿಲ್ ಬಿ ವಿತ್ ದ ಆಡಿಯನ್ಸ್. ಸೊ ನಾವೇನೇನು ಇಷ್ಟಪಡಲ್ಲ. ಎಲ್ಲ ತಂಡವಾಗಿ ಸೇರಿ ಒಂದೇ ಗುರಿ ಇಟ್ಕೊಂಡು ಮಾಡಿರುವಂಥ ಪ್ರಯತ್ನನೇ ಅನಿರೀಕ್ಷಿತ ಅತಿಥಿಗಳು. ಸೊ ದಯವಿಟ್ಟು ಮಾಧ್ಯಮ ಮಿತ್ರರಿಗೆ, ನಮ್ಮ ಎಲ್ಲ ಕಲಾ ಪ್ರೇಕ್ಷಕರಿಗೆ ಮತ್ತೆ ಸಿನಿಮಾ ಅಂತ ನೋಡಿ ಬೆಳೆದವರಿಗೆ ಅನಿರೀಕ್ಷಿತ ಅತಿಥಿಗಳು ಒಂದು ಬ್ಯೂಟಿಫುಲ್ ಫೀಸ್ಟ್ ಆಗಿರುತ್ತೆ. ದಯವಿಟ್ಟು ಸೆಪ್ಟೆಂಬರ್ 18 ಥಿಯೇಟರ್ ಬಂದು ಸಿನಿಮಾ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಓಕೆ, ಫಸ್ಟು ನಮ್ಮ ಫೈಟ್ ಮಾಸ್ಟರ್ ಸರ್ ಕೈಲಿ ಮಾತಾಡ್ತೀನಿ. ಕೊನೆಯದಾಗಿ ಮಾತಾಡಬೇಕು ನೀವು. ಎಲ್ಲರಿಗೂ ನಮಸ್ತೆ, ಮಾಧ್ಯಮದವರಿಗೆ ನಮಸ್ತೆ. ಪ್ರೇಮಿಗಲ್ಲಿ ಮತ್ತೊಮ್ಮೆ ನಮಸ್ತೆ, ಮಾಧ್ಯಮದವರಿಗೆ ನಮಸ್ತೆ. ನನ್ನ ಹೆಸರು ಶ್ರೀರಾಮ್ ಅಂತ, ಫೈಟ್ ಮಾಸ್ಟರ್ ವರ್ಕ್ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಅನಿರೀಕ್ಷಿತವಾಗಿ ನಾನು ಒಬ್ಬ ಅತಿಥಿಯಾಗಿ ನಮ್ಮ ಮನೋಜ್ ಸರ್ ಕರೆಸಿರೋದು. ಇಟ್ಸ್ ನನಗೆ ತುಂಬ ಥ್ಯಾಂಕ್ಸ್ ಇರಬೇಕು, ಯಾಕಂದರೆ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮಾಡಿದ್ದಾರೆ. ಎಸ್ ಸರ್, ಎಸ್ ಸರ್. ಅದರಲ್ಲೂ ನಮ್ಮ ಸಿನಿಮಾ ಮತ್ತು ಜಗ್ಗಿ ಅವರಂತೂ ಇಟ್ಸ್ ವಂಡರ್ಫುಲ್. ಟಕ್ ಆಫ್ ಅನ್ನೋದು ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸೊ ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ ಯು, ತುಂಬ ಸಪೋರ್ಟಾಗಿ ಇಟ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎರಿಕ್ ಸರ್ ವಂಡರ್ಫುಲ್ ಜಾಬ್, ತುಂಬ ಸಪೋರ್ಟಾಗಿ ಇಟ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಥ್ಯಾಂಕ್ ಯು. ಸೆಪ್ಟೆಂಬರ್ 18 ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಎಲ್ಲ ಬಂದು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸರ್. ಸರ್ ಟೋಟಲ್ಲು 4 ಫೈಟ್ ಇದೆ. ಅದರಲ್ಲಿ ಒಂದು ಕಮರ್ಷಿಯಲ್ ಟಚ್ ಇರುವಂಥ ಫೈಟು ಓಪನಿಂಗ್ ಬರುತ್ತೆ. ಅದಾದಮೇಲೆ 3 ಕಥೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ನೈಜವಾಗಿರುವಂಥ ಫೈಟು ಆಗಬೇಕಿತ್ತು. 3 ಫೈಟ್ಗಳು ಕೂಡ ಅದನ್ನು ಕಂಪ್ಲೀಟ್ಲಿ ನ್ಯಾಚುರಲ್ ಆಗಿ ಟ್ರೈ ಮಾಡಿಸಿದ್ರು. ಹೆಂಗಂತಂದರೆ ಈಗ ಬೇರೆ ಥರ ಸೇಫ್ಟಿ ಬೆಡ್ಡು, ರೋಪ್ ಆ ಥರ ಎಲ್ಲ ಏನು ಯೂಸ್ ಮಾಡಿದೆ, ಆದ್ರೂ ಆರ್ಟಿಸ್ಟ್ಗಳಿಗೂ ಸೇಫ್ಟಿ ನೋಡಿಕೊಂಡು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಮಾಡಿರುವಂಥದ್ದು. ಕಂಪ್ಲೀಟ್ಲಿ ಆರ್ಟಿಸ್ಟ್ಗಳು ಅಷ್ಟೇ ಕೆಸರು ಅದೆಲ್ಲ ಏನು ನೋಡಿಲ್ಲ. ಕೊನೆಗೆ ಬರುವಂಥ ಕ್ಲೈಮ್ಯಾಕ್ಸ್ ಫೈಟ್ಗಳು ಎಲ್ಲನೂ ಅಷ್ಟೇ ತುಂಬ ರಿಯಾಲಿಟಿಯಾಗಿ ಮಾಡಿದ್ದಾರೆ. ಇನ್ನು 10 ಡೇಸ್ ನಾವು ಟ್ರೈಲರ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಆವಾಗ ಆ ಟ್ರೈಲರ್ ನೋಡಿದಾಗ ಇನ್ನೊಂದಷ್ಟು ವಿಷಯಗಳು ಗೊತ್ತಾಗುತ್ತೆ. ಮೇಜರ್ ಇವತ್ತು ಸಾಂಗ್ಸ್ ಏನು ಮಾಡಿದ್ದೀವಿ, ಸಾಂಗ್ಸ್ ಮೇಲೆ ಮಾತಾಡಿಕೊಂಡು ಹೇಳಬೇಕು ಅಂತ. ಎರಿಕ್ ವಿಜಯ್ ಮಾತಾಡ್ಬಿಡ್ಲಿ, ನಾನು ಆಮೇಲೆ ಕಂಟಿನ್ಯೂ ಮಾಡಿ ಏನು ಮಾಡ್ತೀನಿ. ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಯಾವಾಗಲೂ ಸ್ಕ್ರೀನ್ ಹಿಂದೆ ಇರ್ತೀನಿ, ಹಿಂದೆ ಕೆಲಸ ಮಾಡ್ತೀನಿ, ಮುಂದೆ ಒಂದು ಅಭ್ಯಾಸ ಇಲ್ಲ. ಸೊ ಹಂಗಾಗಿ ತುಂಬ nervous ಆಗ್ತಾಯಿದೆ, ಏನು ಮಾತಾಡಬೇಕು ಗೊತ್ತಿಲ್ಲ. ಆವಾಗಲೇ ದಯಾ ಆರ್ಟಿಸ್ಟ್ ಹೇಳ್ಬೇಕಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಸೊ ಆ್ಯಂಡ್ ಫಸ್ಟ್ಲಿ ತೇಜಿನ್ ಪ್ರೊಡಕ್ಷನ್ಸ್ ವಿನೋದ್ ಸರ್ ತುಂಬ ಥ್ಯಾಂಕ್ಸ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಲ್ಲ ಆರ್ಟಿಸ್ಟ್ ಆಗಲಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದೀವಿ. ಶೂಟಿಂಗಲ್ಲಿ 25 ಡೇಸ್ ಶೂಟ್ ಮಾಡಿದ್ವಿ. ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಥ್ಯಾಂಕ್ ಯು ಆಲ್. ಎಸ್, ಸೆಪ್ಟೆಂಬರ್ 18 ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಸಿನಿಮಾಗಳನ್ನು ಕೂಡ ಮಾಡ್ತಾಯಿದ್ದೆ. ಬಟ್ ಯಾವಾಗ ಗೊತ್ತಾಗುತ್ತಲ್ಲ ಚಾನ್ಸ್ಗಳು ಅಷ್ಟು ಈಸಿಯಾಗಿ ಸಿಗಲ್ಲ. ಇದು ಮಾಡಬೇಕು ಅಂತಂದಾಗ ನಮ್ಮ ಚಾನ್ಸ್ನ ನಾವೇ ಹುಟ್ಟಾಕೋಬೇಕು, ಮಾಡಬೇಕು ಅಂತಂದಾಗ ಬರೆಯೋಕ್ಕೆ ಶುರು ಮಾಡಿದ್ದು ಶಾರ್ಟ್ ಫಿಲಮ್ಸು. ಅದನ್ನ ಡೈರೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದು ಅವಾಗಲೇ. ನಾನು ಯಾವಾಗ ಶಾರ್ಟ್ ಫಿಲಮ್ಸ್ನ ಮಾಡೋಕ್ಕೆ ಶುರು ಮಾಡಿದೆ ಅವಾಗಲೇ ನನಗೆ ಎರಿಕ್ ನನಗೆ DOP ಆಗಿ, ಎಡಿಟರ್ ಆಗಿ, ನನ್ನ ಕಲರಿಸ್ಟ್ ಆಗಿ, ಜೊತೆಗೆ ನಾನು ಏನೇ ವರ್ಕ್ ಮಾಡಿದ್ರು ಅದ್ರ ಜೊತೆಗೆ ಆಲ್ಮೋಸ್ಟ್ ನನ್ನ ರೈಟ್ ಹ್ಯಾಂಡ್ ಆಗಿ ಅವನೇ ನಿಂತ್ಕೊಳ್ಳೋದು. ಅದ್ರ ಜೊತೆಗೆ ನಾನು ಮಾಡಿದ 2 ಶಾರ್ಟ್ ಫಿಲಮ್ಗೆ ಸ್ವಾಮಿನಾಥನ್ ಅವರು
ಅವರು ಕೂಡ ಆ 2 ಶಾರ್ಟ್ ಫಿಲಮಿಂದನೂ ನನ್ನ ಜೊತೆ ನಿಂತಿದ್ದವರು. ಅವರು ನನಗೆ ಇನ್ನೊಂಥರ ಬಲ ಮೇಜರು. ನನಗೆ ಇವರಿಬ್ಬರು ನನ್ನ 2 ಶಾರ್ಟ್ ಫಿಲಮಿಂದ ಈಗ ಸಿನಿಮಾವರೆಗೂ ಜೊತೆ ಕಂಟಿನ್ಯೂ ಆಗಿರೋದು. ಆ್ಯಂಡ್ ಇವಾಗಲೂ ಕೂಡ ಅವ್ರ ವರ್ಕ್ಗಳೇ ಈ ಸಿನಿಮಾನ ತುಂಬ ಅದ್ಭುತವಾಗಿ ನಿಲ್ಲಿಸಿರೋದು. ಅದಕ್ಕೆ ನಾನು ಎರಿಕ್ಗಾಗಲಿ ಸ್ವಾಮಿನಾಥನ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಹೇಳಿದಾಗೇ ನನ್ನ ಶಾರ್ಟ್ ಫಿಲಮ್ಮು ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ದಿಯಾ ಖುಷಿ ರವಿ ಅವ್ರಿಗೆ ಮತ್ತು ಎನ್ ಕೆ ಮಠ ಅವ್ರನ್ನ ಕಾಸ್ಟ್ ಮಾಡಿದ್ದಂಥ ಶಾರ್ಟ್ ಫಿಲಮ್ 1964 ಬ್ಯಾಕ್ ಡ್ರಾಪಲ್ಲಿ ಅದೊಂದು ಶಾರ್ಟ್ ಫಿಲಮ್ನ ಮಾಡಿದ್ದು. ಆ ಶಾರ್ಟ್ ಫಿಲಮ್ನ ನೋಡಿನೇ ವಿನೋದ್ ಸರ್ ಈ ಟೀಮ್ಗೆ ಒಂದು ಪೊಟೆನ್ಷಿಯಲ್ ಇದೆ, ಇವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನಿಂತಿದ್ದು ಕೆಲವು ಡೈರೆಕ್ಟರ್ಗಳೆಲ್ಲ ಹೇಳ್ತಿರ್ತಾರಲ್ಲ ನಮಗೆ ಇನ್ನೂ ಅದು ಕೊಡಬೇಕಿತ್ತು, ಇದು ಮಾಡಬೇಕಿತ್ತು, ಅದು ಇದು ಅಂತ. ವಿನೋದ್ ಸರ್ ಇವತ್ತು ಇಲ್ಲಿ ಮಾತಾಡ್ತಿರೋವರೆಗೂ ಇದಕ್ಕೆ ನಾನು ಕೊಡಲ್ಲ, ಇದನ್ನು ಮಾಡಲ್ಲ ಅಂತ ಹೇಳೇ ಇಲ್ಲ. ನಿಮ್ಗೆ ಅದು ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಮಾಡಿ ನಾನು ಇರ್ತೀನಿ ಅಂತಲೇ ಹೇಳಿದ್ದು. ಡೇಟ್ ಅನೌನ್ಸ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಅಷ್ಟೇ ಅವ್ರು ಹೇಳಿದ್ದು ನಾನು ಹೆಂಗೆ ತರ್ತೀನಿ ಹೆಂಗೆ ಬಿಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಅದನ್ನು ತೊಗೊಂಡು ಹೋಗಬೇಕು ಅಂತ. ಅದು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮೊದಲಿಂದ ನಿಂತಿದ್ದಕ್ಕೆ ಅವರು ಯಾವ ಬಜೆಟ್ ಇಟ್ಕೊಂಡು ಬಂದರು, ಯಾವ ಇದರಲ್ಲಿದ್ದರು, ನಾವು ಅವ್ರನ್ನ ಅರ್ಥ ಮಾಡಿಕೊಂಡು ಅವರು ನಮ್ಮನ್ನು ಅರ್ಥ ಮಾಡಿಕೊಂಡ್ರು. ಅವ್ರು ಏನು ಬಜೆಟ್ ಹೇಳಿದ್ರು ಅದೇ ಬಜೆಟಲ್ಲಿ ಸಿನಿಮಾ ಮುಗಿಸ್ಕೊಟ್ಟು ಅವರು ಖುಷಿಯಾದರು, ನಾವು ಖುಷಿಯಾಗಿದ್ದೀವಿ. ಅವ್ರು ಏನು ಪ್ರಾಮಿಸ್ ಮಾಡಿದ್ರು ನಾನು ಸಿನಿಮಾನ ಇನ್ನೂ ಚೆನ್ನಾಗಿ ತೊಗೊಂಡು ಹೋಗಿ ನಾನು ರಿಲೀಸ್ ಮಾಡ್ತೀನಿ ಅಂತ ಅದೇ ಕೆಲಸದಲ್ಲಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಇವತ್ತಿಂದ ಅದು ಶುರು ಆಗ್ತಾಯಿದೆ. ನಾವು ಒಟ್ಟಿಗೆ ಒಂದೇ ಸರಿ ಟ್ರೈಲರ್ ತೊಗೊಂಡು ಮಾಧ್ಯಮದವ್ರ ಮುಂದೆ ಬರಬೇಕು, ನಿಮ್ಗಳ ಜೊತೆ ಮುಂದೆ ಬಂದು ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಆದರೆ ಕೆಲವು ಡಿಸ್ಕಷನ್ಸು ಟೀಮಲ್ಲಿ ಇದೆಲ್ಲ ಮಾಡಿ ಇಲ್ಲ ಹಿಂಗಿದ್ರು ಸಾಂಗ್ಸ್ ಇದೆ, ಆ ಸಾಂಗ್ಸ್ ಇಟ್ಕೊಂಡು ಒಂದು ಸರಿ ಒಂದು ಪರಿಚಯ ಆಗೋಗ್ಲಿ, ನಾವಿನ್ನೂ ಯಾರ ಮುಂದೆನೂ ಹೋಗಿಲ್ಲ ಅಂತ ಹೇಳಿ ಇದನ್ನು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ನಲ್ಲಿ ಹೇಳಿರುವಂಥ ಕತೆ, ಸ್ಕ್ರೀನ್ ಪ್ಲೇ, ಅನಿರೀಕ್ಷಿತ ಅತಿಥಿಗಳು 18ಕ್ಕೆ ರಿಲೀಸ್ ಆಗುತ್ತೆ. ನಿಮ್ಮೆಲ್ಲ ಪ್ರೋತ್ಸಾಹ ಇರಲಿ. ಆ್ಯಂಡ್ ನನ್ನೆಲ್ಲ ಆರ್ಟಿಸ್ಟ್ಗೆ ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ದಾರೆ, ಎಲ್ಲ ಆರ್ಟಿಸ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಬ್ರದರ್ ದಯಾ, ದೈವಿಕ್, ದತ್ತ, ಗೌಡ್ರೆ, ನಮ್ಮ ಸಂಪ್ರತಿ ಮೇಡಮ್, ಪರಿತ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾನು ಪ್ರತಿ ಸರಿ ಏನು ಹೇಳಿದ್ರು ಅದನ್ನು ತೊಗೊಂಡು ಹೀಗೆ ಮಾಡ್ತೀವಿ, ಅಷ್ಟೇ ಕಷ್ಟಪಡ್ತೀವಿ, ಅಷ್ಟೇ ಇದು ಅಂತ ಹೇಳಿ ನನಗೆ 6 ಜನ 7 ಜನ ಏನು ಮುಖ್ಯ ಪಾತ್ರದಲ್ಲಿದ್ದರು ಅಷ್ಟೇ ಎಫರ್ಟ್ ಹಾಕಿ ಮಾಡಿದ್ರು. ಇಡೀ ತಂಡ 25 ದಿನ ಬೇಲೂರಲ್ಲಿದ್ದು ಇಡೀ ಸಿನಿಮಾನ 25 ದಿನದಲ್ಲಿ ಮುಗಿಸ್ಬೇಕು ಅಂತೇಳಿ 25 ದಿನದಲ್ಲಿ ಮುಗಿಸ್ಕೊಂಡು ಬಂದಿರೋದು. ಬಂದು ಇಷ್ಟಿಂತ ಟೈಮಲ್ಲಿ ಹಿಂಗೆ ರೆಡಿ ಮಾಡ್ತೀವಿ, ವಿಶಿಷ್ಟ ಆಗುತ್ತೆ, ಈ ಟೈಮ್ಗೆ ಹೋಗ್ತೀವಿ, ಹಿಂಗೆ ಸೆಪ್ಟೆಂಬರ್ ಬರ್ತೀವಿ, ಇದೇ ಆಗುತ್ತೆ ಅನ್ನೋ ಪ್ಲ್ಯಾನಲ್ಲೇ ಇದ್ದು ಅದೇ ರೀತಿ ಎಲ್ಲನೂ ಅಂದ್ಕೊಂಡಾಗ ಅದೇ ಪ್ಲ್ಯಾನಲ್ಲೇ ಆಗಿದೆ. ಒಂದು ನಮಗೆ ಇದಾಗಿದ್ದು CBFC ಅಂದರೆ ಏನು ದೊಡ್ಡ ಪ್ರಾಬ್ಲಮ್ ಏನಾಗಿಲ್ಲ ನಮಗೆ. ಆ್ಯಂಡ್ ಸಿನಿಮಾದಲ್ಲಿ ಕೆಲವು ನೈಜ ಘಟನೆಗಳನ್ನ ಹೇಳಬೇಕಾದ್ರೆ, ಕೆಲವು ರಿಯಾಲಿಟಿಗಳನ್ನ ಹಾಗೆ ತೋರಿಸ್ಬೇಕಾದ್ರೆ ಡೆಫಿನೆಟ್ಲಿ ನಾವು ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜೋಶ್ ಇರುತ್ತಲ್ಲ, ಒಂದಷ್ಟು ರಿಯಾಲಿಟಿ ನಮಗೆ ಇಟ್ಟುಕೊಳ್ಳೋಣ ಹಂಗೆ ಹಿಂಗೆ ಅಂತ ಇಟ್ಟಿರ್ತೀವಿ. ಅದಕ್ಕೊಂಚೂರು ಪತ್ರೆ ಹಾಕಿಸಿ A ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಹೊಗಳಿದ್ದಾರೆ ಕೂಡ. ತುಂಬ ಒಳ್ಳೆಯ ವಿಷಯನ ಟಚ್ ಮಾಡಿದ್ದಾರೆ. ಅಟ್ ಪ್ರೆಸೆಂಟ್ ಏನು ನಡೀತಿದೆ ಸಮಾಜದಲ್ಲಿ ಅದನ್ನು ಎತ್ತಿ ಹಿಡಿತಾ ಇದ್ದೀರಾ, ಚೆನ್ನಾಗಿದೆ. ಇದ್ರ ಜೊತೆ ಒಂದಷ್ಟು ಬೇಡ ಆ ಕತ್ರಿಗಳನ್ನ ಹಾಕೋಣ, ಅದಾದರೂ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಅಂತ. ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರಾಯಿತು, ಏನು ಇದೆಲ್ಲ ಹಾಕ್ಸ್ಕೊಟ್ರಲ್ಲ ಅಂತ. ಬಟ್ ಯಾವಾಗ ಅವರು ಅದಕ್ಕೆಲ್ಲ ಕತ್ರಿ ಹಾಕಿಸಿ ನಾವು ಫೈನಲ್ ಸಿನಿಮಾನ ಕೊಟ್ಟ ಮೇಲೆ ನಾವು ಮತ್ತೆ ನೋಡಿದ್ಮೇಲೆ ಅನ್ನಿಸ್ತು ಇಲ್ಲ, ಅವ್ರು ಆ್ಯಕ್ಚುಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಇವಾಗ ಸಿನಿಮಾ ಇನ್ನೂ ಚೆನ್ನಾಗಾಗುತ್ತೆ ಅಂತ. ಸೊ ಅದು. ಆ್ಯಂಡ್ ಇವತ್ತಿನ ಸ್ಟೇಜ್ ಏನು ನಾವು ಸಾಂಗ್ ರಿಲೀಸ್ ಅಂತ ಹೇಳ್ತಾ ಇದ್ದೀವಿ, ಎಲ್ರಿಗೂ ಆಸೆ ಇರುತ್ತಲ್ಲ. ಜಗ್ಗಿಯವ್ರು ಹೇಳಿದಾಗ ಯಾವಾಗಲೇ ಈಗ ನಮಗೂ ಆಸೆ ಇರುತ್ತೆ, ನಮ್ಮ ಸಿನಿಮಾದ ಒಂದು ಸಾಂಗ್ ತುಂಬ ಯಾವುದಾದ್ರು ಒಂದು ಲವ್ ಟ್ರ್ಯಾಕ್ ಚೆನ್ನಾಗಿ ಕಚ್ಕೋಬೇಕು ಮಾಡಬೇಕು ಅಂತ. ಆ್ಯಂಡ್ ಆವಾಗ ಸ್ವಾಮಿಯವ್ರಿಗೆ ಈ ಥರ ಒಂದು ಲವ್ ಟ್ರ್ಯಾಕ್ ಮಾಡಬೇಕು ಅಂತೇಳಿ ಒಂದು 2 days ಇಬ್ಬರು ಜೊತೆ ಕೂತ್ಕೊಂಡು ಅಲ್ಲೇ ಬರ್ಕೊಂಡು ಅವ್ರು ಅಲ್ಲೇ ಕ್ರಿಯೇಟ್ ಮಾಡ್ತಾನೆ ಇದ್ರು. ಅವ್ರು ಮಾಡ್ತಾ ನಾವು ಬರೀತಾನೆ ಇದ್ದು. ಆಗ ಯಾರನ್ನ ಇದು ಮಾಡೋದು ಅಂದಾಗ ರಜತ್ ಅವ್ರನ್ನ ನನಗೆ ಸ್ವಾಮಿಯವರೇ ಸಜೆಸ್ಟ್ ಮಾಡಿದ್ದು. ರಜತ್ ಅವ್ರು ಇದು ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ನೋಡಿ, ಇದನ್ನು ಅವ್ರು ಮಾಡಿಸೋಣ ಅಂತ. ಹರ್ಷಿಕ್ ಅವ್ರನ್ನ ವಿವೇಕ್ ಸಿಂಗ್ ಅವರು ಸಜೆಸ್ಟ್ ಮಾಡಿದ್ರು ಹಿಂಗಿರ್ತಾರೆ ಅಂತ. ಅದಾದಮೇಲೆ ಗೊತ್ತಾದಮೇಲೆ ಆಡಿಸಿದ್ದು. ಆ್ಯಂಡ್ ಇವತ್ತಿಗೂ ಡೈಲಿ ಕೇಳ್ತೀವಿ, ಅಷ್ಟೇ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಆ್ಯಂಡ್ ನೀವು ಹೇಳ್ದಂಗೆ ಈ ಟೀಮ್ ಜೊತೆ ಮತ್ತೆ ಕೆಲಸ ಮಾಡಬೇಕು ಅಂತೀರ. ಆ್ಯಂಡ್ ನಮ್ಗೆ ಅನಿಸ್ತಾ ಇರುತ್ತೆ ಮತ್ತೆ ನಿಮ್ಗಳ ಜೊತೆ ನಮ್ಮ ಮುಂದಿನ ಸಿನಿಮಾಗಳಲ್ಲೂ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರಬೇಕು ಅಂತ. ಆ್ಯಂಡ್ ಸಿರಿ ಅವ್ರು ಹೇಳ್ದಂಗೆ, ಸಿರಿ ಅವರು ನನ್ನ ಹಿಂದಿನ ಶಾರ್ಟ್ ಫಿಲಮಲ್ಲಿ ಕೂಡ ಹಾಡಾಡಿದ್ರು.
ಇಲ್ಲೂ ಕೂಡ ನಾನು ಹೇಳಿದ್ನಲ್ಲ, ನನ್ನ ಶಾರ್ಟ್ ಫಿಲಮಿಂದ ಯಾವ್ಯಾವ ಜೊತೆಯಾಗಿ ಬಂದಿದ್ದಾರೆ ಅವ್ರು ಇವತ್ತು ನನ್ನ ಸಿನಿಮಾಗೂ ಜೊತೆಯಾಗಿ ಬಂದಿದ್ದಾರೆ, ಜೊತೆಯಾಗಿ ನಿಂತಿದ್ದಾರೆ. ಇಲ್ಲಿಂದ ಮುಂದಕ್ಕೂ ಇನ್ನೂ ಜೊತೆಯಾಗಿ ಹೋಗ್ತೀವಿ. ಥ್ಯಾಂಕ್ ಯು ಸಿರಿ ಅವರೇ. ಸರ್ ಅವಲೇ ಕೇಳಿದ್ರಿ ಅವರು ಬರೀ ಒಂದು ಇಂಗ್ಲೀಷ್ ಸಾಂಗು ಇದು, ಅವರು ಕರ್ನಾಟಕ ಇದರಲ್ಲಿ ಯಾಕೆ ಇದಿಲ್ಲ ಅಂತ. ಸಿನಿಮಾಗೆ ಒಂದು ಕ್ಲೋಜರ್ ಸಾಂಗ್ ಇದೆ, ಕ್ಲೈಮ್ಯಾಕ್ಸ್ ಸಾಂಗ್ ಅಂತ ಹೇಳಲ್ಲ, ಅದೊಂದು ಸಿನಿಮಾಗೆ ಕ್ಲೋಜರ್ ಆಗುತ್ತೆ ಸಾಂಗು. ಆ ಸಾಂಗು ಅದ್ಭುತವಾಗಿ ಹೇಳಿದರೆ ಒಂದು 5.5-6 ನಿಮಿಷದ ಗಂಟ ಸಾಂಗ್ ಅದು. ಆ ಸಾಂಗ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸಿನಿಮಾ ಓಪನ್ ಆಗೋದು ಈ ಪಾಪ್ ಸಾಂಗಿಂದ, ಮುಗಿಯೋದು ಆ ಕ್ಲೋಜರ್ ಸಾಂಗಿಂದ. ಆ್ಯಂಡ್ ಕೇಳಿದಾಗ ಅನಿಸುತ್ತೆ ಆ ಮೊದಲನೇ ಪಾಪ್ ಸಾಂಗ್ ಆಡಿರೋರೇ ಈ ಕ್ಲೋಜರ್ ಸಾಂಗ್ ಆಡಿದಾರ ಅಂತ, ಅಷ್ಟು ಡಿಫ್ರೆಂಟಾಗಿ ಆಡಿದ್ದಾರೆ. ಒಟ್ಟು 4 ಸಾಂಗ್ಸ್ ಸರ್. ಒಂದು ಪಾಪ್ ಸಾಂಗ್ ಇಂಗ್ಲೀಷಲ್ಲಿ ಓಪನ್ ಆಗುತ್ತೆ, ಸಿನಿಮಾದಲ್ಲಿ 1-1.5-2 ನಿಮಿಷ ಬರುತ್ತೆ ಫುಲ್ ಸಾಂಗ್ ಇದ್ರು. ಇನ್ನೊಂದು ರಾಕ್ ಸಾಂಗು, ಅದನ್ನ ಕಾರ್ತಿಕ್ ಚನ್ನೋಜಿರಾವ್ ಅವರು ಆಡಿರೋದು. ಅದು ಕಂಪ್ಲೀಟ್ಲಿ 80s ಸ್ಟೈಲಲ್ಲಿ ಇರುವಂಥ ಒಂದು ರಾಕ್ ಸಾಂಗು. ಅದು ಕೂಡ ಕತೆಗೆ ಸಂಬಂಧಪಟ್ಟಂಗೆ ಅಲ್ಲೂ ಕೂಡ 1-1.5 ನಿಮಿಷ ಬರುತ್ತೆ ಅಷ್ಟೇ. ಬಟ್ ಫುಲ್ ಸಾಂಗ್ ರೆಡಿ ಮಾಡಿದ್ದೀವಿ, ಅದನ್ನ ರಿಲೀಸ್ ಮಾಡ್ತೀವಿ. ಅದು ಬಿಟ್ಟು ಒಂದು ನೀ ಬಂದಗಳಿಗೆ ಇನ್ನೊಂದು ಲಾಸ್ಟ್ ಕ್ಲೋಜರ್ ಸಾಂಗ್ ಇದೆ, ಉಸಿರೇ ತುಸು ತಾಳು ಅಂತ. ಅದನ್ನು ತ್ರಿವಿಕ್ರಮ್ ಅವರು ಪೆನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಇಡೀ ಸಿನಿಮಾಗೆ ಅದನ್ನು ಯಾವ ರೀತಿ ಕ್ಲೋಜರ್ ಕೊಡಬೇಕು ಅದನ್ನು ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಕ್ಲೋಜರ್ ಸಾಂಗ್ನ ಕೊಟ್ಟಿದ್ದಾರೆ ತ್ರಿಲೋಕ್ ಅವರು. ಅವರು ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಳಿದ್ನಲ್ಲ ಅಷ್ಟೇ. ಸರ್ ನೀ ಬಂದ ಗಡಿಗೆ ನಾನು ಬರ್ತಿದ್ದು, ಆ್ಯಂಡ್ ಪಾಪ್ ಸಾಂಗ್ ಮತ್ತು ರಾಕ್ ಸಾಂಗ್ನ ನಾನು ಸ್ವಾಮಿ ಅವರಿಬ್ಬರು ಸೇರಿ ಬರೆದಿದ್ದು, ಮತ್ತು ಲಾಸ್ಟ್ ಕ್ಲೋಜರ್ ಸಾಂಗ್ನ ತ್ರಿವಿಕ್ರಮ್ ಅವರು ಬರೆದಿದ್ದು ಸರ್. ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ತುಂಬ ಬ್ಯಾಕ್ ಎಂಡಲ್ಲಿ ಸಪೋರ್ಟ್ ಮಾಡ್ತಿರೋರು, ಚಂದ್ರಕೀರ್ತಿ ಅವರು ಮತ್ತು ಗೆಂಡ ರಾಘು ಅವರು, ನಿತಿನ್ ಅವರು, ಕಾರ್ತಿಕ್ ಅವರೆಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಿನೋದ್ ಎಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.